ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ರಿಚರ್ಡ್ ಸೆಕೆಂಡ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥ ರಿಚರ್ಡ್ ಸೆಕೆಂಡ್ ಅನ್ನೋ ಒಂದು ಡ್ರಾಮಾನ ನೋಡೋಣ ನಾವು ಪ್ಲೇ. ಸೊ ಮೊದಲಿಗೆ ನಿಮ್ಗೆ ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡ್ತೀನಿ, ಸ್ವಲ್ಪ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ರೀ. ಇದು ರಿಚರ್ಡ್ ಸೆಕೆಂಡ್ ಆಗಿರ್ಬೋದು, ರಿಚರ್ಡ್ ಥರ್ಡ್ ಆಗಿರ್ಬೋದು. ದೀಸ್ ಆರ್ ವೆರಿ ಕೈಂಡ್ ಆಫ್ ಏನ್ರಿ ಭಾಳ ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಪ್ಲೇನ್ ಡ್ರಾಮಾಸ್ ಅದಾವ್ರಿ. ಸೊ ಮೊದಲಿಗೆ ಕ್ಯಾರೆಕ್ಟರ್ ನೋಡ್ರಿ, ಕಿಂಗ್ ರಿಚರ್ಡ್ ಸೆಕೆಂಡ್. ಎಸ್, ಇದ್ರೊಳಗೆ ಮೇನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದ್ರೆ ರಿಚರ್ಡ್ ಸೆಕೆಂಡ್. ಮೇನ್ ಕ್ಯಾರೆಕ್ಟರ್ ಅಂದ್ರೂ ಒಂದು, ಅಥವಾ ದ ಪ್ರೊಟೋಗಾನಿಸ್ಟ್. ಪ್ರೊಟೋಗಾನಿಸ್ಟ್ ಅಂದ್ರೆ ಏನು? ಲೀಡರ್ ಅಥವಾ ಹೆಡ್ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್ ಅದು. ಸೊ ದ ಪ್ರೊಟೋಗಾನಿಸ್ಟ್ ಆ್ಯಂಡ್ ಟ್ರಾಜಿಕ್ ಫಿಗರ್ ಆಫ್ ದ ಪ್ಲೇ ರಿಚರ್ಡ್ ಸೆಕೆಂಡ್ ಈಸ್ ಪೋರ್ಟ್ರೇಡ್ ಆಸ್ ಫ್ಲಾಡ್ ಮೊನಾರ್ಕ್. ಸೊ ಮೊನಾರ್ಕ್ ಅಂದ್ರೆ ಯಾರಿಲ್ಲಿ? ಅದಕ್ಕಿಂತ ಮುಂಚೆ ಈ ರಿಚರ್ಡ್ ಸೆಕೆಂಡ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಿದಾರ? ಫ್ಲಾಡ್ ಮೊನಾರ್ಕ್. ಈಗ ನೋಡ್ರಿ, ಕಿಂಗ್ ರಿಚರ್ಡ್ ಸೆಕೆಂಡ್ ಏನ ಗದ್ದುಗೆ ಈಗ ಬಂದಿರ್ತಾನ ಆಲ್ರೆಡಿ. ಗದ್ದುಗೆ ಅಂದ್ರೆ ಏನ್ರಿ? ರಾಜ ಗದ್ದುಗೆ. ರಾಜ ಇರ್ತಾನವ, ಗದ್ದುಗೆ ಬಂದಿರ್ತಾನ. ಹೆಂಗಿರ್ತಾನಪ್ಪ ಅಂದ್ರೆ ಮಬ್ ಇರ್ತಾನ. ಸೊ ಅವ ಆ ಗದ್ದುಗೆಗೆ ಅಥವಾ ಈ ರಾಜಗಾಕ ಅರ್ಹನಾಗಿರಂಗಿಲ್ಲ. ಸೊ ಫ್ಲಾಡ್ ಅಂದ್ರೇನು? ಅರ್ಹನಲ್ಲ, ಅಥವಾ ಅವನೊಳಗೆ ಮಿಸ್ಟೇಕ್ಸ್ ಇರ್ತಾವ ಅಂತ ಅಂದಾಗ. ಮೊನಾರ್ಕ್ ಅಂದ್ರ ಉತ್ತರಾಧಿಕಾರಿ, ನೆನಪಿಟ್ಕೋರು. ಮೊನಾರ್ಕ್ ಅಂದ್ರ ಉತ್ತರಾಧಿಕಾರಿ. ಸೊ ರಿಚರ್ಡ್ ಸೆಕೆಂಡ್ ಯಾವ ರೀತಿ ತೋರ್ಸಾರಪ್ಪ ಅಂತಂದ್ರೆ ಫ್ಲಾಡ್ ಮೊನಾರ್ಕ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಹಿ ಫರ್ಮ್ಲಿ ಬಿಲೀವ್ಸ್ ಇನ್ ದ ಡಿವೈನ್ ರೈಟ್ ಟು ರೂಲ್ ಬಟ್ ಈಸ್ ಇನ್ಎಫೆಕ್ಟಿವ್ ಆಸ್ ಅ ಕಿಂಗ್. ಸೊ ಇಲ್ಲಿ ಏನಪ್ಪ ಅಂತ ನಾವೇನು ಬಿಲೀವ್ ಮಾಡ್ತಾನ? ರಾಜನ ಆಳ್ಬೇಕು ಅನ್ನೋದನ್ನ ಬಿಲೀವ್ ಮಾಡ್ತಾನವ. ನೋಡ್ರಿ, ರಾಜನ ಮಕ್ಕಳನ್ನ ರಾಜರಾಗಬೇಕು ಅಂತ ಹೇಳಿ ರೂಲ್ ಐತಿ. ಆಮೇಲೆ ಅವ್ರನ್ನ ಚಲೋ ರೂಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಐತಿ. ಆದ್ರೆ ಏನಪ್ಪ ಅಂತಂದ್ರೆ ಆ ರೈಟ್ಸ್ ಗೊತ್ತಿದ್ದು ಅವಂಗ. ರಾಜನಾಗಿದ್ರ ಅವಂಗ ಏನೆಲ್ಲ ತಾಕತ್ಗಳಿದಾವ, ಏನೆಲ್ಲ ಮಾಡ್ಬೋದು, ನೀವು ಎಲ್ಲ ಗೊತ್ತಿತ್ತು. ಆದ್ರೆ ರಾಜ ಆಗ್ಲಕ್ಕ ಅವ ಏನಪ್ಪ ಅಂತಂದ್ರ ಅರ್ಹನಿರಂಗಿಲ್ಲ. ಆಮೇಲೆ ಇನ್ಇಫೆಕ್ಟಿವ್ ಇದ್ದ. ಅಟ್ಟೇನ್ ಇಫೆಕ್ಟಿವ್ ಇದ್ರ ಅಂದ್ರೆ ಇಲ್ಪ ಅಗದಿ ರಾಜ ಗಚ್ಮುಟ್ ಅದಾನ, ಸ್ಟ್ರಾಂಗ್ ಅದಾನ, ಡಿಸಿಷನ್ಸ್ ಕರೆಕ್ಟ್ ಮಾಡ್ತಾನ, ಹಂಗೇನು ಇಲ್ಲಾಗಿದ್ದವ. Okay, his actions such as seizing noble estates alienates his supporters. His character's arc transitions from arrogance and detachment to introspection and humility as he faces his downfall. ಸೊ ಇವೇನಪ್ಪ ಅಂತಂದ್ರೆ ರಾಜನಾಗ ಏನು ಮಾಡ್ತಾನಂದ್ರೆ ಅವನ ಆ್ಯಕ್ಷನ್ಸ್ ಹೆಂಗಿರ್ತಾನಂದ್ರೆ ಅವ ಸೀಸ್ ಮಾಡ್ತಾನ. ಏನು ಸೀಸ್ ಮಾಡ್ತಾನ್ರಿ? ನೋಬಲ್ ಎಸ್ಟೇಟ್ಸ್. ಈ ನೋಬಲ್ ಅಂದ್ರೆ ಏನ್ರಿ? ಈಗ ರಾಜನ ಮನೆತನೊಳಗೆ ಅಂದ್ರೆ ಮಂತ್ರಿಗಳು ಇರ್ತಾರಲ್ಲ. ಸೊ ಅವರು ಮಂತ್ರಿಗಳಾಗಿರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಮಂದಿ ಆಗಿರ್ಬೋದು, ಅವ್ರ ಎಸ್ಟೇಟ್ಗಳನ್ನ ಏನು ಮಾಡ್ತಾನವ? ಸೀಸ್ ಮಾಡ್ತಾನ. ಸೀಸ್ ಅಂದ್ರೆ ಏನು? ತನ್ನ ಮುಟ್ಟಿಗೆ ವಶಕ್ಕೆ ತಗೋತಾನ, ಸೀಸ್ ಮಾಡ್ತಾನ. ಓಕೆ, ಅವಾಗ ಏನಪ್ಪ ಅಂತಂದ್ರೆ ಏಲಿಯನೇಟ್ ಹಿ ಸಪೋರ್ಟರ್ಸ್. ಸೊ ಅವ್ನು ಎಷ್ಟು ಮಂದಿ ಸಪೋರ್ಟರ್ಸ್ ಒಂದ್ ಸ್ವಲ್ಪ ಚೂರು ಏನಪ್ಪಾ ಅಂತಂದ್ರೆ ಅವ್ನ ಸಪೋರ್ಟರ್ಸ್ ಇರ್ತಾರ. ಅವ್ರ ಸಪೋರ್ಟರ್ಸ್ ಕೂಡ ಏನಪ್ಪಾ ಅಂತಂದ್ರೆ ಕಿಂಗ್ ರಿಚರ್ಡ್ ಸೆಕೆಂಡ್ಗೆ ಸಪೋರ್ಟ್ ಮಾಡೋದನ್ನ ಬಿಡ್ತಾರ. ಸೊ ಇಂಥ ಒಂದು ಕ್ಯಾರೆಕ್ಟರ್ ಯಾರ್ದ್ರಿ? ಕಿಂಗ್ ರಿಚರ್ಡ್ ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, ಹೀಸ್ ಕ್ಯಾರೆಕ್ಟರ್ ಆರ್ಕ್ ಟ್ರಾನ್ಸಿಷನ್ಸ್ ಫ್ರಮ್ ಅರಗೆನ್ಸ್ ಅಂಡ್ ಡಿಟ್ಯಾಚ್ಮೆಂಟ್ ಟು ಇಂಟ್ರಾಸ್ಪೆಕ್ಷನ್ ಅಂಡ್ ಹ್ಯೂಮಿಲಿಟಿ ಆಸ್ ಹಿ ಫೇಸಸ್ ಡೌನ್ಫಾಲ್. ಸೊ ಅವನ ಕ್ಯಾರೆಕ್ಟರ್ ಯಾವ ರೀತಿ ತೋರ್ಸಾರಪ್ಪ ಅಂತಂದ್ರೆ ಟ್ರಾನ್ಸಿಷನ್, ಅವನ ಒಂದು ಸಿಕ್ಟ್ ಆಗಿರ್ಬೋದು, ಡಿಟ್ಯಾಚ್ಮೆಂಟ್ ಆಗಿರ್ಬೋದು, ಇಂಟ್ರಾಸ್ಪೆಕ್ಷನ್ ಅಂದ್ರೆ ಅವನ ವ್ಯವಹಾರ ಮಾಡೋ ರೀತಿ ಆಗಿರ್ಬೋದು. ಸೊ ಅವೆಲ್ಲದ್ರ ಬಗ್ಗೆನೂ ಏನಪ್ಪಾ ಅಂತಂದ್ರೆ ಇವೆಲ್ಲನೂ ಕಾರಣಗಳಾಗ್ತಾವ. ಇದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಅವನ ಒಂದು ಡೌನ್ಫಾಲ್ ಆಗಕ್ಕ, ಅವನ ಒಂದು ಗದ್ದಿಗೆಯಿಂದ ಇಳಿಸಾಕ ಏನು ಕಾರಣ ಆಗ್ತಾವ? ಇವ ಎಲ್ಲನೂ ಒಂದು ಕ್ಯಾರೆಕ್ಟರ್ಗಳು ಏನಪ್ಪಾ ಅಂತಂದ್ರೆ ಕಾರಣಗಳಾಗ್ತಾವ. ಓಕೆ, ಕಿಂಗ್ ರಿಚರ್ಡ್ ಸೆಕೆಂಡನ್ನ ಈ ಗದ್ದುಗೆಯಿಂದ ಇಳಿಸೋದನ್ನ ಇಡೀ ಸ್ಟೋರಿ ರೀ. ಓಕೆ, ಅವ್ನು ಹೆಂಗೆ ಹೇಳ್ತಾನ ಏನು ಅನ್ನೋದ ನಿಮ್ಗೆ ಮುಂದೆ ಹೋಗ್ತಾ ಸ್ಟೋರಿ ನಿಮ್ಗೆ ಹೇಳ್ತಾನಂತ. ಮೊದಲಿಗೆ ನೋಡ್ರಿ, ಇಲ್ಲಿ ಬರೀ ನಿಮ್ಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಷ್ಟೇ ಹೇಳಿಲ್ಲ, ಮುಂದೆ ನಿಮಗೆ ಥೀಮ್ಸ್ ಹೇಳೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ನು ಕೊಟ್ಟೆ ನಿಮ್ಗೆ 10 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ಅಂತಂದ್ರೂ ಕೂಡ ನಿಮ್ಗೆ ಹೇಳಿದೀನಿ. ಪೇಷಂಟಾಗಿ ನೋಡ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋನ, ಕಂಪ್ಲೀಟ್ ವಿಡಿಯೋ ನೋಡ್ರಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ ನಿಮ್ಗೆ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಹ್ಯಾನ್ರಿ ಬೋಲಿಂಗ್ಬ್ರೋಕ್. ಸೊ ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಅನ್ನೋ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ ಯಾರಪ್ಪ ಅಂತಂದ್ರ ನೋಡ್ರಿ, ಹಿ ಬಿಕಮ್ಸ್ ಲೇಟರ್ ಕಿಂಗ್ ಹ್ಯಾನ್ರಿ 4. ಸೊ ಕಿಂಗ್ ಹ್ಯಾನ್ರಿ 4 ಏನದಲ್ಲ, ಈ ರಿಚರ್ಡ್ ಸೆಕೆಂಡ್ ಆದ ಕೂಡಲೇ ಬಂದಿದ್ದರು ಕಿಂಗ್ ಹ್ಯಾನ್ರಿ 4. ಅಂದ್ರೆ ಹ್ಯಾನ್ರಿ ಬೋಲಿಂಗ್ಬ್ರೋಕ್ನ ಯಾರಪ್ಪ ಅಂತಂದ್ರೆ ಹ್ಯಾನ್ರಿ 4, ಕಿಂಗ್ ಹ್ಯಾನ್ರಿ 4 ಅಂತ ಹೇಳಿ. ನೋಡ್ರಿ, ರಿಚರ್ಡ್ಸ್ ಕಸಿನ್. ಸೊ ನೀವು ರಿಚರ್ಡ್ ಏನಪ್ಪ ಅಂತಂದ್ರ ಕಸಿನ್ ಇರ್ತಾನ. ರಿಚರ್ಡ್ ಏನ್ ಸೆಕೆಂಡ್ ಅದನಲ್ರಿ, ಈಗ ರಾಜ ಅದಲ್ಲ, ಅವನಿವ ಕಸಿನ್ ಇರ್ತಾನ. ಆ್ಯಂಡ್ ದ ಡ್ಯೂಕ್ ಆಫ್ ಹ್ಯಾರ್ಫೋರ್ಡ್. ಸೊ ಇಲ್ಲಿ ಅವ ಏನದನಪ್ಪ ಅಂತಂದ್ರೆ ಡ್ಯೂಕ್ ಅದಾನ, ಹ್ಯಾರ್ಫೋರ್ಡ್ ದ ಡ್ಯೂಕ್ ಇದಾನ. ಓಕೆ, ಬೋಲಿಂಗ್ಬ್ರೋಕ್ ಈಸ್ ಇನಿಷಿಯಲಿ ಎಕ್ಸೈಲ್ಡ್ ಬಟ್ returns to reclaim
reclaim his inheritance after his father's death. ಸೊ ಏನಿರ್ತಾನಂದ್ರ ಬೋಲಿಂಗ್ಬ್ರೋಕ್ ಏನಿರ್ತಾನೆ ಹೊರಗಿರ್ತಾನ್ರಿ. ಎಕ್ಸೈಲ್ಡ್ ಅಂದ್ರೆ ಏನು, ಹೊರಗಿರ್ತಾನವ. ಆಮೇಲೆ ನಾವು ಯಾವಾಗ ವಾಪಸ್ ಬರ್ತಾನಪ್ಪ ಅಂತಂದ್ರೆ ಯಾವಾಗ ತಂದೆ ತೀರ್ಕೊಂಡ್ರ ಅನ್ನೋದು ಗೊತ್ತಾಗ್ತಿತ್ತು ಅವಾಗ ಏನಪ್ಪ ಅಂತಂದ್ರ ವಾಪಸ್ ಬರ್ತಾನ. ಓಕೆ, ನೆನ್ಪಿಟ್ಕೋರೋದನ್ನ. ನೆಕ್ಸ್ಟ್ ನೋಡ್ರಿ, ambitious and pragmatic, Bolingbroke gains support and ultimately overthrows Richard to become King Henry IV. He is foiled to Richard, embodying political acumen and strength. So ಇಲ್ಲಿ ಏನಪ್ಪಾ ಅಂತಂದ್ರ ಇವ ನೆನಪಿಟ್ಕೋರಿ, ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಅಥವಾ ಕಿಂಗ್ ಹೆನ್ರಿ IV ಮುಂದಾಗ್ತಾನ, ರಾಜ ಆಗ್ತಾನ. ಅವೆಲ್ಲಿನವ್ರಿ, ಡ್ಯೂಕ್ ಆಫ್ ಹೇರ್ಫೋರ್ಡ್. ಡ್ಯೂಕ್ ಅಂದ್ರೆ ಏನ್ರಿ, ದಳಪತಿ ಅಥವಾ ಪ್ರಾಂತ್ಯದ ಒಂದು ನಾಯಕ ಇದ್ದಂಗವ. ನೆನಪಿಟ್ಕೋರಿ, ಪ್ರಾಂತ್ಯ ಸೇನಾ ನಾಯಕ ಅಂತ ಹೇಳಿ ಆ ಡ್ಯೂಕ್ ಇರ್ತಾನ. ಹೇರ್ಫೋರ್ಡ್ ಏನಪ್ಪಾ ಅಂತಂದ್ರ ಡ್ಯೂಕ್ ಇರ್ತಾನೆ, ನೆನ್ಪಿಟ್ಕೋರದ್ನ. ಆಮೇಲೆ ಬೋಲಿಂಗ್ಬ್ರೋಕ್ ಮೊದಲಿಗೆ ಏನಪ್ಪಾ ಅಂತಂದ್ರ ಒಂದು ಎಕ್ಸೈಲ್ ಒಳಗೆ ಇರ್ತಾನ, ಅಂದ್ರೆ ದೂರ ಇರ್ತಾನ, ಹೊರಗ ಬಹಿಷ್ಕಾರದೊಳಗೆ ಇರ್ತಾನ, ಎಲ್ಲೂ ಲಿಂಕ್ ಇಲ್ದಂಗ ಟಚ್ ಇಲ್ದಂಗ ಇರ್ತಾನ, ಹೊರಗಿರ್ತಾನವ. ಆಮೇಲೆ ಯಾವಾಗ ತಂದೆ ತೀರ್ಕೊಂಡೆ ಸುದ್ದಿ ಗೊತ್ತಾದಿತ್ತು ವಾಪಸ್ ಬರ್ತಾನ, ಇನ್ಹೆರಿಟೆನ್ಸ್. ಸೊ ಅವ ಇವ್ ಡ್ಯೂಕ್ ಇದಾನ, ಆ ಡ್ಯೂಕಿನ ಜಾಗ ಯಾರು ತಗೋದಾನ, ಇವನ್ ಜಾಗ. ಓಕೆ, ಅವ್ರ ತಂದೆನೂ ಕೂಡ ಡ್ಯೂಕ್ ಇರ್ತಾನ್ರಿ. ಆಮೇಲೆ ಅವ್ನ ಜಾಗಕ್ಕನ ಇವ್ ಬರ್ತಾನೆ, ಇವ್ ಏನಾಗ್ತಾನ್ರಿ, ಡ್ಯೂಕ್ ಆಫ್ ಹೇರ್ಫೋರ್ಡ್ ಆಗ್ತಾನ. ನೆನ್ಪಿಟ್ಕೋರಿ, ಅವ ಆಂಬಿಷಿಯಸ್ ಇದ್ದ ಮತ್ತು ಪ್ರಾಗ್ಮ್ಯಾಟಿಕ್ ಇದ್ದ. ಸೊ ಆಂಬಿಷಿಯಸ್ ಮತ್ತು ಪ್ರಾಗ್ಮ್ಯಾಟಿಕ್ ಅಂದ್ರೆ ಏನ್ರಿ, ಬಹಳಷ್ಟು ಅವ ಬಹಳ ಒಂದು ಅಂದ್ರೆ ನಾ ಈ ರೀತಿ ರೂಲ್ ಮಾಡಬೇಕು, ಅಂದ್ರೆ ಇದನ್ನ ಅಚೀವ್ಮೆಂಟ್ ಮಾಡಬೇಕು. ಆಂಬಿಷನ್ಸ್ ಅಂದ್ರೆ ಏನ್ರಿ, ಅಚೀವ್ಮೆಂಟ್, ಇದನ್ನ ಪಡ್ಕೋಬೇಕು, ಇದನ್ನ ಹಿಂಗ ಮಾಡ್ಬೇಕಂತ ಹೇಳಿ ಭಾಳ ಇತ್ತವಂಗ. ಸೊ ರಾಜನಿಗೆ ಇರ್ಬೇಕಾಗಿದ್ದಂಥ ಎಲ್ಲಾ ಲಕ್ಷಣಗಳು ಏನಪ್ಪಾ ಅಂತಂದ್ರ ಈ ಹ್ಯಾನ್ರಿ ಬೋಲಿಂಗ್ಬ್ರೋಕಿಗೆ ಇದ್ದು ರೀ. ಓಕೆ, ಬೋಲಿಂಗ್ಬ್ರೋಕ್ ಗೇನ್ಸ್ ಸಪೋರ್ಟ್ಸ್ ಅಂಡ್ ಅಲ್ಟಿಮೇಟ್ಲಿ ಓವರ್ಥ್ರೋಸ್ ರಿಚರ್ಡ್ II ಟು ಬಿಕಮ್ ಕಿಂಗ್ ಹೆನ್ರಿ IV. ಸೊ ಏನಪ್ಪಾ ಅಂತಂದ್ರ ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಇದ್ದವ ವಾಪಸ್ ತನ್ನ ಒಂದು ಇವನ್ ರಿಚರ್ಡ್ II ಗದ್ದುಗೆ ಅಂತ ತಿಳಿಸಿ ಇವ ರಾಜ ಆಗ್ತಾನ. ಇದಿಷ್ಟು ನೆನ್ಬಿಟ್ಕೋರಿ, ಮುಂದೆ ಸ್ಟೋರಿ ನಿಮ್ಗೆ ಹೇಳ್ಕೊಂತ ಹೋಗ್ತಾನಂತ. ನೆಕ್ಸ್ಟ್, ಜಾನ್ ಆಫ್ ಗಾಂಟ್. ಸೊ ಈ ಜಾನ್ ಆಫ್ ಗಾಂಟ್ ಏನದ ನೋಡ್ರಿ, ದ ಡ್ಯೂಕ್ ಆಫ್ ಲ್ಯಾಂಕಾಸ್ಟರ್ ಅಂಡ್ ಬೋಲಿಂಗ್ಬ್ರೋಕ್ಸ್ ಫಾದರ್ ಜಾನ್ ಆಫ್ Gaunt is a loyal but critical subject of Richard. In his famous speech, "This blessed plot, this earth, this realm, this England," he laments the state of the kingdom under Richard's rule. His death sparks Bolingbroke's rebellion. ಸೊ ಏನಪ್ಪಾ ಅಂತಂದ್ರೆ ಜಾನ್ ಆಫ್ ಗಾಂಟ್ ಅಂದ್ರ ಇವು ಕೂಡ ಡ್ಯೂಕ್ ಇರ್ತಾನ, ಪ್ರಾಂತ್ಯ ಸೇನಾ ನಾಯಕ ಇರ್ತಾನ ಅಥವಾ ದಳಪತಿ ಇರ್ತಾನ. ಇವ ಎಲ್ಲಿದಪ್ಪ ಅಂತಂದ್ರ ಈ ಲ್ಯಾಂಕಾಸ್ಟರ್, ಇಲ್ಲಿ ನೋಡ್ರಿ ಇವ ಡ್ಯೂಕ್ ಇರ್ತಾನ. ಯಾರು, ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಎಲ್ಲಿ ಡ್ಯೂಕ್ ಅದಾನ, ಹೇರ್ಫೋರ್ಡ್ ಅದಾನ. ಇವು ಜಾನ್ ಆಫ್ ಗಾಂಟ್ ಯಾರ್ರಿ, ಇವ ಈ ಬೋಲಿಂಗ್ಬ್ರೋಕ್ನ ಫಾದರ್, ಅಂದ್ರ ಹ್ಯಾನ್ರಿನ ಫಾದರ್ ಯಾರು, ಜಾನ್ ಆಫ್ ಗಾಂಟ್ ಅಂತ ಹೇಳಿ ನೆನಪಿಟ್ಕೋರಿ. ಹ್ಯಾನ್ರಿನ ತಂದೆ ಯಾರು, ಜಾನ್ ಆಫ್ ಗಾಂಟ್. ಸೊ ಇವೇನಪ್ಪ ಅಂದ್ರೆ ನೀವು ಬಹಳಷ್ಟು ಲಾಯಲ್ ಇರ್ತಾನೆ ಯಾರಿಗೆ, ರಿಚರ್ಡ್ II. ಅಂದ್ರ ರಾಜ ಈ ರಿಚರ್ಡ್ ಏನಂದ್ರೆ ಅವನಿಗೆ ಬಹಳಷ್ಟು ನಿಯತ್ತಾಗಿರ್ತಾನೆ ಇವ, ಯಾರು, ಬೋಲಿಂಗ್ಬ್ರೋಕ್ನ ತಂದೆ ಜಾನ್ ಆಫ್ ಗಾಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವನೊಂದು ಇಡೀ ಒಂದು ಡ್ರಾಮಾ ಒಳಗ ಒಂದು ಫೇಮಸ್ ಸ್ಪೀಚ್ ಐತಿ. ಅದು ಯಾವಪ್ಪ ಅಂತಂದ್ರ, ದಿಸ್ ಬ್ಲೆಸ್ಡ್ ಪ್ಲಾಟ್, ದಿಸ್ ಅರ್ತ್, ದಿಸ್ ರೆಲ್ಮ್, ದಿಸ್ ಇಂಗ್ಲೆಂಡ್, he laments the state of kingdom under Richard's rule. ಸೊ ಇಲ್ಲಿ ದಿಸ್ ಬ್ಲೆಸ್ಡ್ ಪ್ಲಾಟ್, ಅರ್ತ್, ರೆಲ್ಮ್, ಇಂಗ್ಲೆಂಡ್ ಅನ್ನೋ ಒಂದು ಮಾತನ್ನ ಹೇಳಿ ಇಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ಲ್ಯಾಮೆಂಟ್ಸ್ ಅಂದ್ರೆ ದುಃಖ ವ್ಯಕ್ತಪಡಿಸ್ತಾನೆ. ಯಾರ್ದ ದುಃಖ, ಎದಕ್ಕೆ ದುಃಖ ವ್ಯಕ್ತಪಡಿಸ್ತಾನಪ್ಪ ಅಂತಂದ್ರ ರಿಚರ್ಡ್ II ರಾಜ ಆಗಿದ್ದಕ್ಕೆ ದುಃಖ ವ್ಯಕ್ತಪಡಿಸ್ತಾನ. ಆಮೇಲೆ ಏನಪ್ಪಾ ಅಂತಂದ್ರೆ ಹೀಸ್ ಡೆತ್ ಸ್ಪಾರ್ಕ್ಸ್ ಬೋಲಿಂಗ್ಬ್ರೋಕ್ಸ್ ರೆಬೆಲಿಯನ್. ಸೊ ಅವ ಸಾಯ್ತಾನ್ರಿ, ಅದಕ್ಕೆ ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಮತ್ತು ಅವನ ವಿರುದ್ಧ ತಿರುಗಿ ಬೀಳ್ತಾನೆ. ಯಾರ ವಿರುದ್ಧ, ಇವನ ಅಂದ್ರೆ ಯಾರಲ್ಲಿ, ರಿಚರ್ಡ್ II ವಿರುದ್ಧ ತಿರುಗಿ ಬೀಳ್ತಾನ, ಫೈಟ್ ಮಾಡ್ತಾನ. ಆಮೇಲೆ ಹ್ಯಾನ್ರಿ IV ಆಗಿ ಹೊರ ಹೊಮ್ತಾನ. ಹ್ಯಾನ್ರಿ IV ಅಂದ್ರೆ ಏನ್ರಿ, ಕಿಂಗ್, ರಾಜ ಆಗಿ ಹೊರಗೆ ಬರ್ತಾನ. ಸೊ ರಿಚರ್ಡ್ II ಸೋಲ್ಸನ ಅಂದಂಗಲ್ಲಿ. ನೆಕ್ಸ್ಟ್ ನೋಡ್ರಿ, ಡ್ಯೂಕ್ ಆಫ್ ಯಾರ್ಕ್ ಅಂತ ಹೇಳಿ, ಇವೆಲ್ಲ ಮೈನರ್ ಕ್ಯಾರೆಕ್ಟರ್ಸ್, ಬಹಳಷ್ಟು ಇಂಪಾರ್ಟೆಂಟ್ ಅಲ್ಲ, ಅದನ್ನ ನೆನಪಿಟ್ಕೋಂತವ್ರಿ. ಡ್ಯೂಕ್ ಆಫ್ ಯಾರ್ಕ್. ಸೊ ಈ ಡ್ಯೂಕ್ ಆಫ್ ಯಾರಪ್ಪ ಅಂತಂದ್ರ ರಿಚರ್ಡ್ನ ಅಂಕಲ್. ನೀವು ನೆನಪಿಟ್ಕೋರಿ, ರಿಚರ್ಡ್ಸ್ ಅಂಕಲ್ ಅಂಡ್ ಫಿಗರ್ ಆಫ್ ಲಾಯಲ್ಟಿ ಅಂಡ್ ಇಂಡಿಸಿಷನ್. Torn between family ties, loyalty to the crown, York's character represents the moral and political conflicts of the time. He initially supports Richard but later aligns with Bolingbroke. ಸೊ ಈ ರಿಚರ್ಡ್ II ಏನಪ್ಪ ಅಂತಂದ್ರೆ ಅಂಕಲ್ ಇದ್ದ. ಆಮೇಲೆ ಇಲ್ಲಿ ಎರಡು ಫ್ಯಾಮಿಲಿ ನಡಕ ನೋಡ್ರಿ ಬಹಳಷ್ಟು ಲಾಯಲ್ ಇದ್ದೀವ. ಯಾರಿಗೆ, ಕ್ರೌನ್, ಈ ರಾಜನಿಗೆ ಅಥವಾ ಕಿರೀಟ ಯಾರು ಬೇಕಾದ್ರೆ ಹಾಕೊಳ್ಳಿ, ಅವರಿಗೆ ಬಹಳ ನಿಯತ್ತಾಗಿದ್ದ. ಇಲ್ಲಿ ರಿಚರ್ಡ್ II ರಾಜ ಆಗಿದ್ದ, ಸೊ ಅವನಿಗೆ ಭಾಳ ನಿಯತ್ತಾಗಿದ್ದ.
ಇಲ್ಲೇನಪ್ಪ ಅಂದ್ರೆ ಇವನ ಕ್ಯಾರೆಕ್ಟರ್ ಹೆಂಗೈತಂದ್ರ ಈ ಮಾರಲ್ ಮತ್ತು ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಒಳಗ ಯಾರ ಒಂದು ಸಪೋರ್ಟ್ ತಗೋಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅವ್ನು. ಓಕೆ, ಮೊದಲಿಗೆ ಏನು ಮಾಡ್ತಾನ, ರಿಚರ್ಡ್ ಸೆಕೆಂಡ್ಗೆ ಆ ಒಂದು ಸಪೋರ್ಟ್ ಮಾಡ್ತಾನ. ನೆಕ್ಸ್ಟ್ ಯಾರಿಗೆ ಸಪೋರ್ಟ್ ಮಾಡ್ತಾನಪ್ಪ ಅಂತಂದ್ರೆ ಬೋಲಿಂಗ್ ಬ್ರೋಕಿಗೆ ಸಪೋರ್ಟ್ ಮಾಡ್ತಾನೆ. ಬಿಕಾಸ್ ಈ ನೋಡ್ರಿ, ಈ ರಿಚರ್ಡ್ ಸೆಕೆಂಡ್ ವ್ಯಾಲಿಡ್ ಕಿಂಗ್ ಆಂಗೆಲ್ ಅಂತ ಹೇಳಿ ಬೋಲಿಂಗ್ ಬ್ರೋಕ್ ಅಂದ್ರೆ ಯಾರು, ಹ್ಯಾನ್ರಿ ಬೋಲಿಂಗ್ ಬ್ರೋಕಿಗೆ ಸಪೋರ್ಟ್ ಕೊಡ್ತಾನ. ನೆಕ್ಸ್ಟ್ ಒನ್ ಈಸ್ ಥಾಮಸ್ ಮೋಬ್ರೆ, ದ ಡ್ಯೂಕ್ ಆಫ್ ನಾರ್ಫ್ಲಾಕ್. ಮೋಬ್ರೆ ಈಸ್ accused by Bolingbroke of treason and involvement in murder of Duke of Gloucester. His banishment reflects Richard's inability to resolve conflicts effectively. ಸೊ ಇಲ್ಲಿ ಥಾಮಸ್ ಮ್ಯೂಬ್ರೆ ಏನಪ್ಪಾ ಅಂತಂದ್ರೆ ಇವ್ ಯಾರಿದ್ರಿ, ಇವ ಡ್ಯೂಕ್ ಅದಾನ, ಇವು ಕೂಡ ದಳಪತಿ ಎಲ್ಲಿದ, ನಾರ್ಫ್ಲಾಕ್ ದಳಪತಿ ರೀ ಅಥವಾ ಪ್ರಾಂತ ಸೇನಾ ನಾಯಕ ಇವ. ಮೌಬ್ರೆ ಈಸ್ ಅಕ್ಯೂಸ್ಡ್ ಬೈ Bolingbroke of treason and involvement in murder of Duke of Gloucester. ಸೊ ಇವ ಥಾಮಸ್ ಮೌಬ್ರೆ ಏನಪ್ಪಾ ಅಂತಂದ್ರ ಡ್ಯೂಕ್ ಆಫ್ ಗ್ಲಾಕೆಸ್ಟರ್ನ ಮರ್ಡರ್ ಮಾಡಿದಾನ ಅಂತ ಹೇಳಿ ಯಾರು ಹೇಳ್ತಾರಲ್ಲಿ, ಹ್ಯಾನ್ರಿ ಬೋಲಿಂಗ್ಬ್ರೋಕ್ ತಿಳ್ಕೊಂಡಿರ್ತಾರ. ಹೀಸ್ ಬ್ಯಾನಿಶ್ಮೆಂಟ್ ರಿಫ್ಲೆಕ್ಟ್ಸ್ ರಿಚರ್ಡ್ಸ್ ಇನ್ಎಬಿಲಿಟಿ ಟು ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್ ಇಫೆಕ್ಟಿವ್ಲಿ. ಸೊ ಇವನ ಬ್ಯಾನಿಶ್ಮೆಂಟ್ ಅಂದ್ರೆ ಇವನು ಹೊರ ಹಾಕಿಬಿಡ್ತಾರ, ಯಾರನ್ನ, ಡ್ಯೂಕ್ ಆಫ್ ನಾರ್ಫ್ಲಾಕ್ನ ಹೊರಗೆ ಯಾರು ಹಾಕ್ತಾರಪ್ಪ ಅಂತಂದ್ರೆ ಇವ್ ರಿಚರ್ಡ್ ಸೆಕೆಂಡ್ ಹಾಕಿರ್ತಾನ. ಅದಕ್ಕೆ ಈ ಒಂದು ಅವನ ಇನ್ಎಬಿಲಿಟಿಗಳನ್ನ ತೋರಿಸ್ತಾರ, ಅಂದ್ರೆ ರಾಜ ಆಗಕ್ಕೆ ಅರ್ಹನಲ್ಲ ಅನ್ನೋದು ಇವ್ಗೆ ಗೊತ್ತಾಗ್ಬಿಡ್ತೈತೆ. ಯಾರಿಗೆ, ಇಲ್ಲಿ ಬೋಲಿಂಗ್ ಬ್ರೋಕ್ ಗೊತ್ತಾಗುತ್ತೆ. ಸೊ ಸಿಸ್ಟರ್ ಇಸ್ ಸಿಂಪಲ್, ಹ್ಯಾನ್ರಿ ಕಿಂಗ್ ರಾಜ ಇರ್ತಾನ, ಅವನ ಗದ್ದುಗೆಯಿಂದ ಇಳಿಸಿ ರಿಚರ್ಡ್ ಸೆಕೆಂಡ್ ರಾಜ ಇರ್ತಾನ. ಹ್ಯಾನ್ರಿ ಫೋರ್ ಹೆಂಗೆ ರಾಜ ಆಗ್ತಾನ, ರಿಚರ್ಡ್ ಸೆಕೆಂಡ್ನ ಗದ್ದುಗೆಯಿಂದ ಇಳಿಸಿ ಹ್ಯಾನ್ರಿ ಫೋರ್ಡ್ ಹೆಂಗೆ ರಾಜ ಆಗ್ತಾನ ಅನ್ನೋದನ್ನ ಕಂಪ್ಲೀಟ್ ಡ್ರಾಮಾ ರೀ. ಅದ್ರೊಳಗೆ ಇವಿಷ್ಟು ಕ್ಯಾರೆಕ್ಟರ್ ಬರ್ತಾವೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೀ, ಇವು ಕ್ಯಾರೆಕ್ಟರ್ಸ್ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ 1 ಮಾರ್ಕ್ಸಿಗೆ ಬರ್ಬೋದು. ನಿಮ್ಮ ಎಕ್ಸಾಮಿಗೆ ಬಂದಿದ್ದು ಅಂತಂದ್ರೆ 1 ಮಾರ್ಕ್ಸಿಗೆ ಬರ್ಬೋದು ರೀ. ನಿಮಗಂತೂ ನಾ ಇದ್ರೊಳಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ಕೊಟ್ಟೇನಿ, ಯಾವ ಬರ್ಬೋದು, ಯಾವ ರೀತಿ ಬರ್ಬೋದು ಅಂತ ಹೇಳಿ. ಸೊ ನೀವು ನೋಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ರಿಚರ್ಡ್ ಸೆಕೆಂಡ್ಸ್ ವೈಫ್ Queen Isabel is a minor but poignant character. She deeply mourns Richard's downfall and serves as a symbol of his lost kingship and personal suffering. So Queen Isabel ಏನಪ್ಪಾ ಅಂತಂದ್ರೆ ರಿಚರ್ಡ್ನ ಕಿಂಗ್ ರಿಚರ್ಡ್ ಏನದಲ್ಲ ಅವನ ಹೆಂಡತಿರಿಕಿ. ಈಗ ಏನಪ್ಪಾ ಅಂತಂದ್ರೆ ಮೈನರ್ ಕ್ಯಾರೆಕ್ಟರ್ ಇದ್ರೂ ಕೂಡ ಈ ರಿಚರ್ಡ್ ಸಾಯನ ಬಹಳಷ್ಟು ದುಃಖ ವ್ಯಕ್ತಪಡಿಸ್ತಾಳ. ಆಮೇಲೆ ಈ ರಾಜಗದ್ದಿಗೆಯನ್ನು ಕಳ್ಕೊಂಡಾಗ ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ತನ್ನ ಫ್ರಾನ್ಸ್ ನಗರಕ್ಕೆ ವಾಪಸ್ ಹೋಗ್ತಾಳೆ. ಇಲ್ಲಿ ನಾ ಕೊಟ್ಟಿಲ್ಲ, ಅದರ ತಕ್ಕಿ ಫ್ರಾನ್ಸ್ದಕ್ಕೆ ರಾಣಿ ಇರ್ತಾಳ್ರಿ, ಅಲ್ಲಿಂದ ಆಕೆ ವಾಪಸ್ ಹೋಗ್ಬಿಡ್ತಾಳ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ಲೈಕ್ ಆಗತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋನ ಭಾಳ ಜನ ಸರ್ ಮಾಡಿ ಹಾಕ್ರಿ ಅಂತ ಹೇಳಿದ್ರಿ, ಅದಕ್ಕೆ ಈ ವಿಡಿಯೋ ಮಾಡೇನಂತ. ಓಕೆ, 7th ಕ್ಯಾರೆಕ್ಟರ್ ಈಸ್ ಡ್ಯೂಕ್ ಆಫ್ ಅನ್ಮೆರಲ್. ಸೊ ಈ ಡ್ಯೂಕ್ ಆಫ್ ಅಮೆರಲ್ ಲೇಟರ್ ರಟ್ಲ್ಯಾಂಡ್. ಸೊ ಆ ಡ್ಯೂಕ್ ಏನ ನೋಡ್ರಿ, ದ ಸನ್ ಆಫ್ ಡ್ಯೂಕ್ ಆಫ್ ಯಾರ್ಕ್ ಅಮೆರಲ್ ಈಸ್ ಇನಿಷಿಯಲಿ ಲಾಯಲ್ ಟು ರಿಚರ್ಡ್ ಬಟ್ ಬಿಕಮ್ಸ್ embroiled in conspiracy against Henry IV. His character reflects the shifting allegiance during the turbulent times. So ಇಲ್ಲಿ ಡ್ಯೂಕ್ ಆಫ್ ಅಮರಲ್ ಏನದನಪ್ಪ ಅಂತಂದ್ರೆ ಮೊದಲಿಗೆ ಯಾರು ಸಪೋರ್ಟ್ ಇರ್ತಾನವ, ರಿಚರ್ಡ್ ಸೆಕೆಂಡಿಗೆ ಸಪೋರ್ಟ್ ಇರ್ತಾನ. ಆಮೇಲೆ ಯಾರ ಕಡೆ ಟರ್ನ್ ಆಗ್ತಾನಪ್ಪ ಅಂತಂದ್ರೆ ಹ್ಯಾನ್ರಿ ಫೋರ್ ಕಡೆ. ಸೊ ನೋಡ್ರಿ, ಒಂದಿಷ್ಟು ಜನ ಇರ್ತಾರ 3 ಕೊಟ್ರೆ ಮಾವನ ಕಡೆ, 6 ಕೊಟ್ರೆ ಅತ್ತಿ ಕಡೆ ಅಂತ ಹೇಳಿರ್ತಾರ ನೋಡ್ರಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮೊದಲಿಗೆ ಯಾರ ಕಡೆ ತಾಕತ್ ಇರ್ತೈತೋ ಅವ್ರ ಕಡೆ ಏನಪ್ಪಾ ಅಂತಂದ್ರೆ ಸಪೋರ್ಟ್ ಕೊಡೋದು, ಆಮೇಲೆ ಮತ್ತೆ ಯಾರ ಕಡೆ ತಾಕತ್ ಹೋಗಿರುತ್ತೋ ಅವ್ರ ಕಡೆ ಸಪೋರ್ಟಿವ್ ಆಗಿರೋದು. ಅಂದ್ರೆ ಇವ್ರು ಸೇಫ್ ಗೇಮ್ ಪ್ಲೇ ಮಾಡಿದಂಗೆ ರೀ, ನೆನ್ಪಿಟ್ಕೋರಿ. ಸೊ ಡ್ಯೂಕ್ ಆಫ್ ಅಮರಲ್ನು ಕೂಡ ಹಂಗ ಇಲ್ಲಿ ಲೇಟರ್ ಇವಂಗ್ ರಟ್ಲ್ಯಾಂಡ್ ಅಂತಾರ ಈ ಒಂದು ಪರ್ಟಿಕ್ಯುಲರ್ ಡ್ರಾಮಾ ಒಳಗ. ಆದ್ರೆ ನೆನ್ಪಿಟ್ಕೊಂಡು ನೀವು ಈ ಒಂದು ಕ್ಯಾರೆಕ್ಟರ್ ಏನು ಪೋರ್ಟ್ರೇ ಮಾಡ್ತೈತಪ್ಪ ಅಂತಂದ್ರೆ ಶಿಫ್ಟಿಂಗ್ ಆಫ್ ಅಲಯನ್ಸಸ್. ಸೊ ಈ ಅಲಯನ್ಸ್ ಇಂದ ಬೇರೆ ಅಲಯನ್ಸ್ಗೆ ಹೆಂಗೆ ಹೋಗೋದು ಅಂತಂದು ಹೇಳಿ. ನೆಕ್ಸ್ಟ್ 8th ಕ್ಯಾರೆಕ್ಟರ್ ನೋಡ್ರಿ, Bushy, Bagot and Green. So these are other 3 characters. These 3 favorites of Richard represents the corrupt influence of his court. Their action contribute to the alienation of nobles like Bolingbroke and Gaunt. So ಈ ಬುಷಿ, ಬ್ಯಾಗಟ್ ಅಂಡ್ ಗ್ರೀನ್ ಇವರು 3 ಜನ ಏನದಾರಲ್ರಿ ರಿಚರ್ಡ್ನ ಫೇವ್ರೇಟ್ ಇರ್ತಾರ.
ಇವ್ರೇನಿದಾರಪ್ಪ ಅಂತಂದ್ರೆ ಕರಪ್ಟ್ ಇರ್ತಾರೆ, ಬಹಳಷ್ಟು ಒಂದು ಕರಪ್ಷನ್ ಮಾಡ್ತಿರ್ತಾರ, ಹಣ ತಗೊಳ್ಳೋದು ಅಥವಾ ಜಾಗಗಳನ್ನ ವಸೂಲಿ ಮಾಡೋದು ಈ ರೀತಿ ಮಾಡ್ತಿರ್ತಾರ. ಆ ಟೈಮ್ದಾಗ ರೀ ಈ ಬೌಲಿಂಗ್ ಬ್ರೋಕರ್ ಮತ್ತು ಗೌಂಟನು ಕೂಡ ಇವರ ಒಂದು ವರ್ಷದೊಳಗೆ ಅಂದ್ರೆ ಏನ್ರಿ ಇವ್ರ ಕಡೆ ಒಂದು ಅಂದ್ರ ಹಕ್ಕ ತಗೊಂಡ್ಬಿಡ್ತಾರ ಅಥವಾ ನೋಬಲ್ ಅವರು ಆಸ್ತಿಗಳನ್ನ ಇವರು ವಜಾ ಮಾಡ್ಕೋತಾರ ಅಂತ ಹೇಳಿ. ಇದು ಒಂದು ಇಂಪಾರ್ಟೆಂಟ್ 3 ಕ್ಯಾರೆಕ್ಟರ್ಸ್ ರೀ, ಬುಷಿ, ಬ್ಯಾಗೆಟ್ and Green ಅಂತ ಹೇಳಿ. ನೆಕ್ಸ್ಟ್ 9ನೇ ಕ್ಯಾರೆಕ್ಟರ್ ರೀ ಸರ್ ಸ್ಟೀಫನ್ ಸ್ಕ್ರೂಪ್, a loyal supporter of Richard. Scroop delivers the news of Bolingbroke's uprising and the betrayal of Richard's allies, further highlighting Richard's vulnerability. ಸೊ ಸರ್ ಸ್ಟೀಫನ್ ಸ್ಕ್ರೂಪ್ ಏನದನಪ್ಪ ಅಂತಂದ್ರೆ ಇವ ಬಹಳಷ್ಟು ಲಾಯಲ್ ಇರ್ತಾನೆ, ಯಾರಿಗೆ? ರಿಚರ್ಡ್ ಸೆಕೆಂಡ್ಗೆ ಲಾಯಲ್ ಇರ್ತಾನೆ ರೀ. ಆಮೇಲೆ ಅದ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ಸ್ಕ್ರೂಪ್ ಡಿಲಿವರಿ ಮಾಡ್ತಾನೆ, ಏನು ಮೆಸೇಜ್ನ ಕೊಡ್ತಾನೆ, ಯಾರಿಗೆ? ಈ ರಿಚರ್ಡ್ ಸೆಕೆಂಡ್ಗೆ ಒಂದು ಮೆಸೇಜ್ ಕೊಡ್ತಾನೆ, ಏನಂತಂದ್ರ ಬೌಲಿಂಗ್ ಬ್ರೋಕ್ ಇದ್ದವ ನಿಮ್ಮ ಒಂದು ಆಸ್ಥಾನನ, ಯಾರ ಆಸ್ಥಾನ? ರಿಚರ್ಡ್ ಸೆಕೆಂಡನ ಆಸ್ಥಾನನ ಕಂಪ್ಲೀಟ್ ಆಗಿ ತಗೊಂಡಾನ ಅಂತಂದು ಹೇಳಿ ಹೇಳ್ತಾನೆ. ಆಮೇಲೆ ಇಲ್ಲಿ ಈ ಸ್ಟೀಫನ್ ಸ್ಕ್ರೂಪ್ ಏನೈತಲ್ಲ ಇದೇನು ಹೈಲೈಟ್ ಮಾಡ್ತಿದ್ದಪ್ಪ ಅಂತಂದ್ರೆ ರಿಚರ್ಡ್ನ ವಲ್ನರಬಿಲಿಟಿ ಅಂದ್ರೆ ಏನೂ ಮಾಡಕ್ ಆಗಂಗಿಲ್ಲಲ್ಲ ಆ ಒಂದು ಪರಿಸ್ಥಿತಿ. ಸೊ ಅವನ ಪರಿಸ್ಥಿತಿ ಎಷ್ಟು ಕೆಟ್ಟ ಹೋಗಿತ್ತು ರಿಚರ್ಡ್ ಸೆಕೆಂಡ್ ಅನ್ನೋದ್ರ ಬಗ್ಗೆ ಹೇಳ್ಕೊಡೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಸರ್ ಸ್ಟೀಫನ್ ಸ್ಕ್ರೂಪ್. Yes, next one is Exton. This is the last character, a minor but significant character. Exton interprets Henry IV's wish as a command to kill Richard. His action lead to Richard's murder, for which he is condemned by Henry. So Exton ಅನ್ನೋದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮೈನರ್ ಕ್ಯಾರೆಕ್ಟರ್ ಆದ್ರೆ ಹಂಗೆ ಇಂಪಾರ್ಟೆಂಟ್ನು ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಎಕ್ಸ್ಟನ್ಗೆ ಈ ಒಂದು ಎಕ್ಸ್ಟನ್ ಏನು ಕ್ಯಾರೆಕ್ಟರ್ ಇತ್ತಲ್ಲ ಈ ಒಂದು ಕ್ಯಾರೆಕ್ಟರ್ಗೆ ಹ್ಯಾನ್ರಿ IV ಏನು ಮಾಡ್ತಾನಪ್ಪ ಅಂತಂದ್ರೆ ರಾಜ ಯಾರು ರಿಚರ್ಡ್ ಸೆಕೆಂಡ್ ಅನ್ನ ಕೊಲ್ಲು ಅಂತಂದು ಹೇಳಿದಾಮ ಯಾರಪ್ಪ ಅಂತಂದ್ರೆ ಇಲ್ಲಿ ಹ್ಯಾನ್ರಿ IV ಯಾರಿಗೆ ಹೇಳ್ತಾನ? ಎಕ್ಸ್ಟನ್ಗೆ. ಸೊ ಇದು ಒಂದು ಕ್ಯಾರೆಕ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತ್ರಿ. ಓಕೆ, ಇವಿಷ್ಟು ಕ್ಯಾರೆಕ್ಟರ್ಸ್ ಅದಾವ್ರಿ, ಬಹಳಷ್ಟು ಇನ್ನೂ ಕ್ಯಾರೆಕ್ಟರ್ ಅದಾವ, ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಿಮ್ಗೆ ಆರ್ಸ್ ಏನು ಕೊಟ್ಟನಲ್ಲ ಇವನಿಷ್ಟು ಮಾಡ್ಕೊಂಡ್ರೆ ಸಾಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ತಿಳಿಯಾಯ್ತು ಅನ್ಕೊಂಡೀನಿ. ತಿಳಿಯಾಯ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಆಮೇಲೆ ಶೇರ್ ಮಾಡೋದನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮರ್ಯಾಕೆ ಹೋಗ್ಬೇಡ್ರಿ. ಓಕೆ, ಸೆಲ್ಫಿಶ್ ಆಗಕ್ಕೆ ಹೋಗ್ಬೇಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಎಕ್ಸಾಮ್ದಾಗ ಹೆಲ್ಪ್ ಮಾಡ್ಬೋದು ಅವ್ರು. ನೆಕ್ಸ್ಟ್, Richard II is a historical play by William Shakespeare portraying the tragic fall of King Richard II and the rise of Bolingbroke. The play explores the theme of kingship, power, identity and the divine right to the rule. So idistu ಏನಪ್ಪಾ ಅಂತಂದ್ರೆ ನಿಮಗೆ ಇಂಟ್ರೊಡಕ್ಷನ್ ರೀ. ಓಕೆ, ಡೀಟೇಲ್ ಸಮರಿ ಆಫ್ ರಿಚರ್ಡ್ ಸೆಕೆಂಡ್ ಅಂತ ಹೇಳ್ತೀನಿ. ಇನ್ನು ಮುಂದಿನ ಸ್ಲೈಡ್ ಒಳಗೆ ಬರೀ ಸಮರಿನ ಐತ್ರಿ, ಪಾಯಿಂಟ್ಸ್ ವೈಸ್ ಸಮರಿ ಕೊಟ್ಟನಿ, ಏನು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಸರಿಯಾಗಿ ನೋಡ್ರಿ. ರಿಚರ್ಡ್ ಸೆಕೆಂಡ್ ಏನೈತೆ ಅನ್ನೋದ್ರ ಬಗ್ಗೆ ಮೊದಲೇ ಪ್ಯಾರಾಗ್ರಾಫ್ ಕೊಟ್ಟನಿ. ಇದನ್ನು ಬರೆದಿದ್ದರು ವಿಲಿಯಂ ಶೇಕ್ಸ್ಪಿಯರ್. ಏನು ಹೇಳ್ತಿದ್ದು? ಟ್ರಾಜಿಕ್ ಫಾಲ್. ಓಕೆ, ಟ್ರಾಜಿಕ್ ಫಾಲ್ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ಬಹಳಷ್ಟು ಒಂದು ಕೆಟ್ಟ ಅಥವಾ ದುರ್ಘಟನೆಯಿಂದ ಎಂಡ್ ಆಗುವಂಥ ಸ್ಟೋರಿ ರೀ ಟ್ರಾಜಿಕ್ ಫಾಲ್. ಯಾರ ಒಂದು ಗದ್ದುಗೆಯನ್ನು ಕಳ್ಕೊತಾರಪ್ಪ ಅಂತಂದ್ರೆ ರಿಚರ್ಡ್ ಸೆಕೆಂಡ್ ತಗೋತಾನ, ಆಮೇಲೆ ಕಳ್ಕೊತಾನ್ರಿ. ಅದನ್ನು ತಗೊಂಡಿದ್ದು ಯಾರಪ್ಪ ಅಂತಂದ್ರೆ ಹ್ಯಾನ್ರಿ ಬೋಲಿಂಗ್ಬ್ರೋಕ್. ಈ ಒಂದು ಪ್ಲೇ ಯಾವ್ಯಾವ ಥೀಮ್ಸ್ ಹೇಳ್ಕೊಡ್ತಿದ್ದಪ್ಪ ಅಂತಂದ್ರೆ ಕಿಂಗ್ಶಿಪ್, ಪವರ್, ಐಡೆಂಟಿಟಿ ಆ್ಯಂಡ್ ದ ಡಿವೈನ್ ರೈಟ್ ಟು ರೂಲ್. ಸೊ ಇವಿಷ್ಟು ಕ್ಯಾರೆಕ್ಟರ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಪ್ಲೇ ಯಾವುದು ರಿಚರ್ಡ್ ಸೆಕೆಂಡ್ ಅನ್ನೋ ಒಂದು ಪ್ಲೇ ಒಳಗೆ ಬರ್ತಾವ. ಇನ್ನು ಮೊದಲನೇ ಪಾಯಿಂಟ್ ನೋಡ್ರಿ, ಆಕ್ಟ್ 1. ಸೊ ನಿಮ್ಗೆ ಆಕ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡೇನ್ರಿ, ಅಷ್ಟು ಈಸಿ, ಇಷ್ಟು ಡೀಟೇಲ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದ ಮೇ ಬಿ ಇದು ಫಸ್ಟ್ ವಿಡಿಯೋ ಸಿಗ್ತಿರ್ಬೇಕು ನಿಮ್ಗೆ ಇಂಟರ್ನೆಟ್ ಒಳಗೆ. ಸೊ ಆಕ್ಟ್ ವೈಸ್ ಆಗಿ ನಿಮ್ಗೆ ಕಂಪ್ಲೀಟ್ಲಿ ಆಕ್ಟ್ ವೈಸ್ ಆಗಿ ಇಷ್ಟು ಸಣ್ಣದಾಗಿ ನಿಮ್ಗೆ ಕೊಟ್ಟನಿ. ಇದನ್ನಿಷ್ಟು ಎಕ್ಸಾಮ್ ಒಳಗೆ ಬರೆದ್ರು ಸಾಕ್ರಿ, ಆರಾಮ್ಸೆ ಒಂದು 3 ಪೇಜ್ ಆಗ್ತಾವೆ. 10 ಮಾರ್ಕ್ಸಿಗೆ 3 ಪೇಜ್ ಬರೀಬೇಕ್ರಿ, 3.5 ಪೇಜ್. 5 ಮಾರ್ಕ್ಸ್ಗೆ 1.5 ಪೇಜ್ ಬರೀಬೇಕ್ರಿ, ಅಟ್ಲೀಸ್ಟ್ 1.5 ಪೇಜ್. ಇಂಟ್ರೊಡಕ್ಷನ್, ಎಕ್ಸ್ಪ್ಲನೇಷನ್ ಮತ್ತು ಕನ್ಕ್ಲೂಷನ್ ಹಾಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ, 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ಸ್ ಆಗಲಿ. ಸೊ ಎಸ್, ನೆಕ್ಸ್ಟ್ ನೋಡ್ರಿ, ಆಕ್ಟ್ 1, ಕನ್ಫ್ಲಿಕ್ಟ್ ಬಿಟ್ವೀನ್ ಬೋಲಿಂಗ್ಬ್ರೋಕ್ ಆ್ಯಂಡ್ ಮೌಬ್ರೆ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ದ ಪ್ಲೇ ಓಪನ್ಸ್ ವಿತ್ ದ ಕ್ವಾರಲ್ ಬಿಟ್ವೀನ್ ಹ್ಯಾನ್ರಿ ಬೋಲಿಂಗ್ಬ್ರೋಕ್, ಡ್ಯೂಕ್ ಆಫ್ ಹೆರ್ಫೋರ್ಡ್ ಆ್ಯಂಡ್ ಥಾಮಸ್ ಮೌಬ್ರೆ, ಡ್ಯೂಕ್ ಆಫ್ ನಾರ್ಫ್ಲಾಕ್. Bolingbroke accuses Mowbray of treason and the murder of Duke of Gloucester. King Richard II attempts to mediate ultimately allows the dispute to be settled by a duel. However, just before the duel begins, Richard II intervenes and banishes both men, Mowbray for life and Bolingbroke for 6 years. So ಇಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಟ್ 1 ಓಪನ್ ಹೆಂಗ್ ಆಗ್ತಿತ್ತಂದ್ರೆ ರೀ, ಈ ಕ್ವಾರಲ್ ಆಗಿರ್ತೈತಿ. ಕ್ವಾರಲ್ ಅಂದ್ರೆ ಜಗಳ, ಯಾರ ನಡಕ? ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಮತ್ತು ಡ್ಯೂಕ್ ಆಫ್ ಹೆರ್ಫೋರ್ಡ್, ಆಮೇಲೆ ಅವನ ಜೊತೆಗೆ ಕೂಡಿ ಥಾಮಸ್ ಮೌಬ್ರೆ ಮತ್ತು ಡ್ಯೂಕ್ ಆಫ್ ನಾರ್ಫ್ಲಾಕ್. ನೋಡ್ರಿ, ಬೋಲಿಂಗ್ಬ್ರೋಕ್,
ಹೇರ್ಫೋರ್ಡ್ ಒಂದು ಕಡೆ ಇರ್ತಾರ, ಮೆವ್ಬ್ರೆ ಮತ್ತು ನಾರ್ಫ್ಲಾಕ್ ಒಂದು ಕಡೆ. ಇವರು ಒಬ್ರಿಗೊಬ್ರು ಅಕ್ಯೂಸ್ ಏನು ಮಾಡ್ತಿರ್ತಾನ, ಸ್ಪೆಷಲಿ ಹ್ಯಾನ್ರಿ ಬೋಲಿಂಗ್ಬ್ರೋಕ್ ಏನು ಅಕ್ಯೂಸ್ ಮಾಡ್ತಿರ್ತಾನಪ್ಪ ಅಂತಂದ್ರೆ, Mowbray accuses Mowbray for treason and the murder of Duke of Gloucester. So ಈ ಮೌಬ್ರೆ ಏನದಾನ, ಥಾಮಸ್ ಮೌಬ್ರೆ ಏನದಾನಲ್ರಿ, ಅವ ಏನು ಮಾಡ್ಯಾನ, ಡ್ಯೂಕ್ ಆಫ್ ಗ್ಲೌಕೆಸ್ಟರ್ನ ಮರ್ಡರ್ ಮಾಡ ಅಂತೇಳಿ ಬೋಲಿಂಗ್ಬ್ರೋಕ ಹೇಳ್ತಿರ್ತಾನ. ಇದು ಮೊದಲನೇ ಆ್ಯಕ್ಟ್ ಒಳಗೆ ಬರ್ತೈತ್ರಿ, ಓಪನಿಂಗ್ ಸೀನ್ ಇದು. ಆಮೇಲೆ ಮುಂದೆ ಏನಾಯ್ತು ನೋಡ್ರಿ, King Richard II attempts to mediate but ultimately allows the dispute to be settled by a duel. So King II ಏನದಲ್ಲ, King Richard II ಏನದಲ್ರಿ, ಅವ್ನು ನಡಕ್ ಬರ್ತಾನ್ರಿ. ನಡಕ್ ಬಂದು ನಾವು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾನಪ್ಪ ಅಂದ್ರೆ, ಇಬ್ಬರು ನಡಕ ಡ್ಯುವೆಲ್ ಅಂದ್ರೆ ಏನು, ಖಡ್ಗ ಅಂದ್ರೆ ಕತ್ತಿ ವರಸೆ. ಸೊ ಕತ್ತಿ ಅಂದ್ರೆ ನೀವು ಕತ್ತಿ ಮೇಲೆ ಕೂತ್ ಹೋಗೋದಲ್ಲ, ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ಫೈಟ್ ಮಾಡೋದು ಅಂತ ಹೇಳಿ, ಇಬ್ಬರು ಜನ ಫೈಟ್ ಮಾಡೋದು ಕತ್ತಿಲಿ. ಇಲ್ಲಿ ಕತ್ತಿ ಅಂದ್ರೆ ತಲ್ವಾರ್ ರೀ, ಮರಾಠಿ ಒಳಗೆ ಅಂತಾರೆ ತಲ್ವಾರ್ ಅಂತ ಹೇಳಿ. ಸೊ ಆ ತಲ್ವಾರ್ಲೆ ಅಥವಾ ಸ್ವಾರ್ಡ್ ಅಂತ ಹೇಳಿ ಇಂಗ್ಲೀಷ್ ಒಳಗೆ, ಸ್ವಾರ್ಡ್ಲೆ ಅವರು ಫೈಟ್ ಮಾಡ್ಬೇಕ್ರಿ ಅಂತ ಹೇಳಿ ಹೇಳ್ತಾರ. ಓಕೆ, ಸೆಟಲ್ಡ್ ಬೈ ಅ ಡ್ಯುವೆಲ್ ಮ್ಯಾಚ್ ಒಳಗೆ ಆಡಬೇಕು ಅಂತಂದು ಹೇಳಿ ರೂಲ್ಸ್ ಮಾಡ್ತಾರ. ಓಕೆ, ಹವೆವರ್ ಜಸ್ಟ್ ಬಿಫೋರ್ ದ ಡ್ಯುವೆಲ್ ಬಿಗಿನ್ಸ್, ರಿಚರ್ಡ್ II intervenes and banishes both men, Mowbray for life and Bolingbroke for 6 years. ಸೊ ಇನ್ನೇನು ಚಾಲೂ ಆಗೋದಿರ್ತೈತಿ ಯಾವುದು, ಈ ಒಂದು ಪರ್ಟಿಕ್ಯುಲರ್ ಡ್ಯುವೆಲ್ ಅಂದ್ರೆ ಇಬ್ರು ನಡಕ ಸೆನ್ಸಾಟ ಸ್ಟಾರ್ಟ್ ಆಗೋದಿರ್ತೈತಿ. ಅಷ್ಟ್ರೊಳಗನ ರಿಚರ್ಡ್ II ನಡಕ್ ಬಂದು ಏನು ಹೇಳ್ತಾನಪ್ಪ ಅಂತಂದ್ರೆ, ಬೇಡ ನೀವು ಇಬ್ರು ಮಂದಿ ಫೈಟ್ ಮಾಡೋದು ಬೇಡ, ಮೌಬ್ರೇನ ಅವನ ಒಂದು ಇಡೀ ಲೈಫ್ ಪೂರ್ತಿ ನನ್ನ ರಾಜ್ಯಕ್ಕೆ ಬರಬಾರ್ದು, ಬ್ಯಾನಿಷ್ ಮಾಡ್ತಾನೆ ಅಂದ್ರೆ ಬಹಿಷ್ಕಾರ ಹಾಕ್ತಾನ. ಆಮೇಲೆ ಬೋಲಿಂಗ್ಬ್ರೋಕ್ನ ಬಹಿಷ್ಕಾರ ಹಾಕ್ತಾನ. ಎಷ್ಟು ವರ್ಷ ರೀ, 6 ವರ್ಷ ಬೋಲಿಂಗ್ಬ್ರೋಕ್ನ ಬಹಿಷ್ಕಾರ ಹಾಕ್ತಾನ. ಯಾರು, ಕಿಂಗ್ ರಿಚರ್ಡ್ II. ಇದು ಆಕ್ಟ್ 1 ಒಳಗೆ ನಡೆದಿರುವಂಥ ಘಟನೆ. ನೆನಪಿಟ್ಟುಕೊರಿದ್ನ, ಆಕ್ಟ್ 1 ಏನೈತಿ, ಆಕ್ಟ್ 1 ಕನ್ಫ್ಲಿಕ್ಟ್ ಬಿಟ್ವೀನ್ ಬೋಲಿಂಗ್ಬ್ರೋಕ್ ಆ್ಯಂಡ್ ಮೌಬ್ರೆ. ಬೋಲಿಂಗ್ಬ್ರೋಕ್ ಮತ್ತು ಮೌಬ್ರೆ ನಡಕ ಕನ್ಫ್ಲಿಕ್ಟ್ ಆತೈತಿ, ಜಗಳ ಆತೈತಿ. ಯಾತ ಸಂಬಂಧ, ಇಲ್ಲಿ ಮೌಬ್ರೆ ಇದ್ದಾಮ ಡ್ಯೂಕ್ ಆಫ್ ಗ್ಲೌಕೆಸ್ಟರ್ನ ಕೊಂದಾನ ಅಥವಾ ಮರ್ಡರ್ ಮಾಡ್ಯಾನ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಜಗಳ ಆಗಿರ್ತೈತಿ ರೀ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಆಕ್ಟ್ 2 ದ ಕಿಂಗ್ಸ್ ವೀಕ್ನೆಸ್ ಆ್ಯಂಡ್ ಬೋಲಿಂಗ್ಬ್ರೋಕ್ಸ್ ರಿಟರ್ನ್. ಸೊ ಎರಡನೇ ಪಾಯಿಂಟ್ ಅಥವಾ ಎರಡನೇ ಆ್ಯಕ್ಟ್ ರೀ, ಅಲ್ಲಿ ಏನಾಗ್ತದೆ ನೋಡ್ರಿ, ರಿಚರ್ಡ್ಸ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ kingdom becomes evident. He seizes the estate of John Gaunt, Bolingbroke's father, to fund a war in Ireland. This action alienates many nobles who see it as unjust. Bolingbroke returns from exile while Richard is in Ireland raising an army to reclaim his inheritance. So ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ರಾಜನ ಒಂದು ವೀಕ್ನೆಸ್, ಆಕ್ಟ್ 2 ಒಳಗೆ ಏನು ತೋರ್ಸಾರ, ರಾಜನ ಒಂದು ವೀಕ್ನೆಸ್ ತೋರ್ಸಾರ. ಆಮೇಲೆ ಬೋಲಿಂಗ್ಬ್ರೋಕ್ ಏನದಿಲ್ಲ, ಅವನೇನು ಬಹಿಷ್ಕಾರ ಹಾಕಿದ್ಲ, ಕಿಂಗ್ ರಿಚರ್ಡ್ II 6 ವರ್ಷ ಬಹಿಷ್ಕಾರ ಹಾಕಿರ್ತಾನ. ಅಲ್ಲಿಂದ ಬೋಲಿಂಗ್ಬ್ರೋಕ್ ವಾಪಸ್ ಬರ್ತಾನ್ರಿ, ಅಂದ್ರೆ 6 ವರ್ಷ ಅದಕೊಂಡು ವಾಪಸ್ ಬರ್ತಾನ. ಅಷ್ಟರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ, ರಿಚರ್ಡ್ II ಇದ್ದವ ಏನು ಮಾಡ್ತಾನಪ್ಪ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಜಾನ್ ಆಫ್ ಗಾಂಟ್ ಏನದಲ್ಲ, ಅವನ ಎಸ್ಟೇಟ್ ಅಂದ್ರೆ ಅವನು ಒಂದು ಆಸ್ತಿ, ಎಸ್ಟೇಟ್ ಏನಂತ ನೋಡ್ರಿ ನೀವು, ಟೀ ಎಸ್ಟೇಟ್, ಆ ಎಸ್ಟೇಟ್ ಇರ್ತಾವಲ್ಲ, ಅಂದ್ರೆ ಒಂದು ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಆ ಎಸ್ಟೇಟ್ನ ಏನು ಮಾಡ್ತಾನ ಅಂದ್ರೆ ಸೀಸ್ ಮಾಡ್ತಾನ, ತನ್ನ ವಶಕ್ಕೆ ತಗೋತಾನ. ಎದಕ್ಕಪ್ಪ ಅಂತಂದ್ರೆ ನೋಡ್ರಿ, ಜಾನ್ ಆಫ್ ಗಾಂಟ್ ಯಾರು, ಬೋಲಿಂಗ್ಬ್ರೋಕ್ನ ತಂದೆ, ನೆನಪಿಟ್ಕೊರೋದನ್ನ. ಎದಕ್ಕಪ್ಪ ಅಂತಂದ್ರೆ, ಟು ಫಂಡ್ ಅ ವಾರ್ ಇನ್ ಇಂಗ್ಲೆಂಡ್, ಐರ್ಲ್ಯಾಂಡ್ ಒಳಗೆ ಯುದ್ಧ ಆಗ್ತಿರತಿ, ವಾರ್ ಆಗ್ತಿರತಿ. ಅದ್ರ ಫಂಡ್ ಸಂಬಂಧ ಯಾರ ಒಂದು ಆಸ್ತಿನ ಅಡ ಇಡ್ತಾನವ ಅಥವಾ ಮಾರ್ತಾನ, ಬೋಲಿಂಗ್ಬ್ರೋಕ್ನ ಒಂದು ಆಸ್ತಿನ ಮಾರ್ತಾನೆ. ಸೊ ಇದು ಫೇರ್ ಅಲ್ಲ ಅಂತ ಹೇಳಿ ಗೊತ್ತಿರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ನೋಡ್ರಿ, ದಿಸ್ ಆಕ್ಷನ್ alienates many nobles who see it as unjust. Bolingbroke returns from exile while Richard is in Ireland raising an army to reclaim his inheritance. ಸೊ ಈ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ, ಭಾಳಷ್ಟು ನೋಬಲ್ಸ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನದಾರ, ಮಂತ್ರಿಗಳು ಏನದಾರ, ಅವರೆಲ್ಲ ಏನು ಮಾಡ್ತಾರ, ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನನ್ನು ಇದು ಸರಿ ಅಲ್ಲ ಅಂತ ಹೇಳಿ ಅವ್ರು ಅಂತಿರ್ತಾರ. ಆವಾಗ ಬೋಲಿಂಗ್ಬ್ರೋಕ್ ಏನು ಮಾಡ್ತಾನೆ, ವಾಪಸ್ ಬರ್ತಾನೆ, ತನ್ನ ಒಂದು ಎಕ್ಸೈಲಿಂದ, ಬ್ಯಾನಿಷ್ಮೆಂಟಿಂದ ಹೊರಗೆ ಬರ್ತಾನವ. ಓಕೆ, ಬಹಿಷ್ಕಾರದಿಂದ ವಾಪಸ್ ಬಂದಿರ್ತಾನೆ. ಅವಾಗ ರಿಚರ್ಡ್ II ಎಲ್ಲಿರ್ತಾನಪ್ಪ ಅಂತಂದ್ರೆ ಐರ್ಲ್ಯಾಂಡ್ ಒಳಗೆ ಇರ್ತಾನೆ ರೀ. ಅವ ಏನು ಮಾಡ್ತಿರ್ತಾನಲ್ಲಿ, ಆರ್ಮಿನ ರೇಸ್ ಮಾಡ್ತಿರ್ತಾನೆ. ಇದರ ಸಂಬಂಧ ರೀಕ್ಲೇಮ್ ಹೀಸ್ ಇನ್ಹೆರಿಟೆನ್ಸ್. ಸೊ ತನ್ನ ಇನ್ಹೆರಿಟೆನ್ಸ್, ಐರ್ಲ್ಯಾಂಡು ಒಂದು ಪ್ರಾಂತ್ಯ ಇರ್ತೈತಿ, ಅದನ್ನು ವಾಪಸ್ ಪಡ್ಕೊಳಕ್ಕೆ ಅವಲ್ಲಿ ಯುದ್ಧ ಮಾಡಕ್ಕೆ ಹೋಗಿರ್ತಾನ.
ನೆಕ್ಸ್ಟ್ ನೋಡ್ರಿ ಆಕ್ಟ್ ನಂಬರ್ 3 ದ ಫಾಲ್ ಆಫ್ ರಿಚರ್ಡ್ ಸೆಕೆಂಡ್. ಮೂರನೇ ಆಕ್ಟ್ ರೀ, ರಿಚರ್ಡ್ ಸೆಕೆಂಡ್ನ ಒಂದು ಬೀಳು ಅಥವಾ ಒಂದು ಸೋಲು ಹೆಂಗಿತ್ತು ಅಂತಂದೇಳಿ. ಆಸ್ ಬೋಲಿಂಗ್ಬ್ರೋಕ್ ಗೇನ್ ಸಪೋರ್ಟ್ ರಿಚರ್ಡ್ಸ್ ಪೊಸಿಷನ್ ವೀಕನ್ಸ್. Upon his return from Ireland, he finds himself abandoned by many of his allies. Bolingbroke comforts Richard at Flint Castle, where Richard surrenders, realizing his divine right to rule cannot protect him against political and military force. ಸೊ ಏನಪ್ಪ ಅಂತಂದ್ರೆ ಬೋಲಿಂಗ್ಬ್ರೋಕ್ ಇದ್ದಾವ ಏನು ಮಾಡ್ತಾನಂದ್ರ ಸಪೋರ್ಟ್ ತೊಗೊಂಡ್ಬಿಟ್ಟಿರ್ತಾನ. ಯಾಕಂದ್ರೆ ಇವ ರಾಜನಾಗಿ ಒಂದು ಒಳ್ಳೆ ಕೆಲಸನ ಮಾಡತ್ತಿಲ್ಲ, ಯಾರು ರಿಚರ್ಡ್ ಸೆಕೆಂಡ್ ಸರಿ ಮಾಡ್ತಿರಂಗಿಲ್ಲ. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಬೋಲಿಂಗ್ಬ್ರೋಕ್ ಇದ್ದಾವ ಎಲ್ಲರ ಜನರ ಒಂದು ಮೆಚ್ಚುಗೆಗೆ ಪಾತ್ರರಾಗಿರ್ತಾನ. ಅವನ ಒಂದು ಡಿಸಿಷನ್ಸ್ ಕರೆಕ್ಟ್ ಇರ್ತಾವ, ಬಹಳಷ್ಟು ಪ್ರಾಗ್ಮ್ಯಾಟಿಕ್ ಡಿಸಿಷನ್ಸ್ ಇರ್ತಾವ, ಅಂದ್ರೆ ರೈಟ್ ಡಿಸಿಷನ್ಸ್ ತೊಗೊಂಡಿರ್ತಾನವ. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ಇಲ್ಲಿ ರಿಚರ್ಡ್ ಸೆಕೆಂಡ್ ಅನ್ನ ಡೌನ್ಫಾಲ್ ಆಗ್ತದ್ರಿ. ಆಮೇಲೆ ಬೋಲಿಂಗ್ಬ್ರೋಕ್ ಏನಪ್ಪ ಅಂತಂದ್ರೆ ಒಂದು ಹತೋಟಿ ತಗೋತಾನ ಇಡೀ ಒಂದು ಇಂಗ್ಲೆಂಡ್ ಸಾಮ್ರಾಜ್ಯನ. ಆ ಒಂದು ಟೈಮ್ ಒಳಗೆ ಏನಪ್ಪ ಅಂತಂದ್ರೆ ಅವ್ನು ನೋಡ್ತಾನ್ರಿ ರಿಚರ್ಡ್ ಸೆಕೆಂಡ್ ಬಂದು ನೋಡುಗುಡ್ದ ಬಹಳಷ್ಟು ಜನ ರಿಚರ್ಡ್ ಸೆಕೆಂಡನ್ನ ಬಿಟ್ಟು ಬೋಲಿಂಗ್ಬ್ರೋಕ್ ಕಡೆ ಸಪೋರ್ಟ್ ಕೊಡ್ತಿರ್ತಾರ. ಅವಾಗ ಅಬ್ಯಾಂಡನ್ಡ್ ಅಂದ್ರೆ ಅವನು ಬಿಟ್ಟು ಹೋಗೋದು, ಅದಕ್ಕೆ ಅಬ್ಯಾಂಡನ್ ಅಂತಾರ. ಸೊ ಒಂದ ಕಡೆ ಬಿಟ್ಟು ಹೋಗಿಬಿಡೋದಕ್ಕೆ ಏನಂತಾರ ಅಬ್ಯಾಂಡನ್ ಅಂತಾರ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಿಚರ್ಡ್ ಸೆಕೆಂಡನ್ನ ಬಿಟ್ಟು ಬಹಳಷ್ಟು ಜನ ಯಾರಿಗೆ ಸಪೋರ್ಟ್ ಕೊಡ್ತಿರ್ತಾರ ಅಂದ್ರೆ ಬೋಲಿಂಗ್ಬ್ರೋಕ್ಗೆ ಸಪೋರ್ಟ್ ಕೊಡ್ತಿರ್ತಾರ. ಅವಾಗ ರಿಚರ್ಡ್ ಸೆಕೆಂಡಿಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಒಂದು ವಿಷಯ ಅವ್ನು ತಿಳಿದು ಬಿಡ್ತೈತಿ, ಏನು ರೂಲ್ ಕೆನಾಟ್ ಪ್ರೊಟೆಕ್ಟ್ ಹಿಮ್ ಅಂದ್ರೆ ಏನು, ರಿಚರ್ಡ್ ಸರೆಂಡರ್ಸ್ ರಿಯಲೈಸಿಂಗ್ ಡಿವೈನ್ ರೈಟ್ ಟು ರೂಲ್. ನಾವು ಅನ್ಕೊಂಡಿರ್ತೇವಲ್ಲ ರಾಜನ ಮಗ ರಾಜನಾಗ್ತಾನ ಅನ್ನೋದು ಒಂದು ತಪ್ಪು ಕಲ್ಪನೆ, ಅದರಿಂದ ಉಳ್ಯಾಕ ಆಗಂಗಿಲ್ಲ, ಅದು ಸುಳ್ಳು, ಅದು ತಪ್ಪು ಅನ್ನೋದು ಯಾವಾಗ ಗೊತ್ತಾದಿತ್ತಪ್ಪ ಅಂತಂದ್ರೆ ಯಾವಾಗ ಪೊಲಿಟಿಕಲ್ ಆ್ಯಂಡ್ ಮಿಲಿಟರಿ ಫೋರ್ಸ್. ಸೊ ಪೊಲಿಟಿಕಲ್ ಮತ್ತು ಮಿಲಿಟರಿ ಫೋರ್ಸ್ ಯಾವ ವ್ಯಕ್ತಿ ಕಡೆ ಇರ್ತೈತೋ ಅವ ರಾಜನಾಗಬಲ್ಲ, ಅವ ಒಬ್ಬ ಲೀಡರ್ ಆಗಬಲ್ಲ ಅನ್ನೋದು ಕಿಂಗ್ ರಿಚರ್ಡ್ ಸೆಕೆಂಡ್ಗೆ ಲೇಟರ್ ಆನ್ ರಿಯಲೈಸ್ ಆಗತಿ. ಓಕೆ, ಅವೇನು ಅನ್ಕೊಂಡಿರ್ತಾನ, ಇಲ್ಲ ನಮ್ಮ ಅಪ್ಪನೂ ರಾಜ ಇದ್ದೆ, ನಾನು ರಾಜ ಇದ್ನಿ, ಹೆಂಗೆ ಬೇಕಾದಂಗಿದ್ರು ನನ್ನ ಮಾತು ಕೇಳ್ತಾರೆ ಇವರು ಅಂತ ಹೇಳಿ ಅನ್ಕೊಂಡಿರ್ತಾನ. ಬಟ್ ಅದೆಲ್ಲ ಸುಳ್ಳು ಅನ್ನೋದು ಅವಂಗ ಲೇಟರ್ ಆನ್ ಆಗಿ ಗೊತ್ತಾಗ್ಬಿಡ್ತೈತ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಆಕ್ಟ್ ನಂಬರ್ 4. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ನಾ ಹೇಳಿದ್ ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಭಾಳಷ್ಟು ಒಂದು ಟೈಮ್ ಕಮ್ಮಿ ಇದ್ರೂ ಕೂಡ ಈ ವಿಡಿಯೋ ಮಾಡಕ್ಕೇನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕನ್. ನೆಕ್ಸ್ಟ್ ಯಾವ ಒಂದು ವಿಡಿಯೋ ಬೇಕಂತ ಹೇಳ್ರಿ, ಆ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಂತ. ನೆಕ್ಸ್ಟ್ ನೋಡ್ರಿ, deposition and humiliation. Next ನೋಡ್ರಿ, in Westminster Hall, Bolingbroke forces Richard to abdict. The scene is filled with pathos as Richard relinquishes his crown and reflects on his identity and human frailty. Bolingbroke is proclaimed King Henry IV. ಸೊ ಇಲ್ಲಿ ವೆಸ್ಟ್ಮಿನಿಸ್ಟರ್ ಹಾಲ್ ಒಳಗೆ ಏನಾದಿತ್ತಪ್ಪ ಅಂತಂದ್ರೆ ಬೋಲಿಂಗ್ಬ್ರೋಕ್ ಫೋರ್ಸ್ ಮಾಡ್ತಾನ, ಏನು ರಿಚರ್ಡ್ ಸೆಕೆಂಡ್ಗೆ ಫೋರ್ಸ್ ಮಾಡ್ತಾನ. ಏನು ಫೋರ್ಸ್ ಮಾಡ್ತಾನಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸೀನ್ ಆಕ್ಟ್ 4 ಒಳಗೆ ಬರೀ ದುಃಖ ಅಥವಾ ಒಂದು ಪ್ಯಾಥೋಸ್, ಭಾಳಷ್ಟು ಒಂದು ಅಳು ಹುಟ್ಟಿಸುವಂಥ ಸೀನ್ ರೀ. ಯಾಕಂದ್ರೆ ಕಿಂಗ್ ರಿಚರ್ಡ್ ಸೆಕೆಂಡ್ ಏನದಲ್ಲ ಅವ ಅರ್ಹ ರಾಜನ ಆಗಿರಲಿಲ್ಲ, ಆದ್ರೆ ಖರೆ ಲೆಕ್ಕ ನೋಡ್ತಾನಂದ್ರೆ ರಾಜ ಅವ ಇರಬೇಕಾಗಿತ್ತು. ಅದನ್ನು ವಾಪಸ್ ಪಡ್ಕೋಬೇಕಾರ ಬೋಲಿಂಗ್ಬ್ರೋಕ್ ಅನ್ನು ವಾಪಸ್ ಹೋಗ್ತಿರ್ತಾನಲ್ರಿ, ಅವ್ನಿಗೆ ಒಂಥರ ದುಃಖ ಆಗ್ತಿರ್ತೈತೆ, ಯಾರಿಗೆ, ರಿಚರ್ಡ್ ಸೆಕೆಂಡ್ಗೆ. ಅವಾಗ ಬೋಲಿಂಗ್ಬ್ರೋಕ್ ಏನಪ್ಪ ಅಂತಂದ್ರೆ ರಾಜನಾಗಿ ಹೊರಹೊಮ್ತಾನ ಈ ಒಂದು ಪರ್ಟಿಕ್ಯುಲರ್ ಆಕ್ಟ್ ನಂಬರ್ 4 ಒಳಗೆ. ಇನ್ನು ಆಕ್ಟ್ ನಂಬರ್ 5 ಫೈನಲ್ ಆಕ್ಟ್ ಇದೆ, ಅದ್ರೊಳಗೆ ಏನಾದಿತ್ತು ನೋಡ್ರಿ, ರಿಚರ್ಡ್ಸ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಡೆತ್. 5 ಆಕ್ಟ್ ಅದಾವ, ಅದ್ರೊಳಗೆ 5 ಆಕ್ಷನ್ಸ್ ಅದಾವ, ಅಂದ್ರೆ 5 ಏನಪ್ಪ ಅಂತಂದ್ರೆ 5 ಎಪಿಸೋಡ್ ಇದ್ದಂಗೆ. ಓಕೆ, 5 ಆಕ್ಟ್ ಅಂದ್ರೆ. ಸೊ ನೆಕ್ಸ್ಟ್ ನೋಡ್ರಿ, ರಿಚರ್ಡ್ ಸೆಕೆಂಡ್ಸ್ ಇಂಪ್ರಿಸನ್ಮೆಂಟ್ ಆ್ಯಂಡ್ ಡೆತ್. ರಿಚರ್ಡ್ ಈಸ್ ಇಂಪ್ರಿಸನ್ಡ್ ಇನ್ ಪಾಂಫ್ರೆಟ್ ಕ್ಯಾಸಲ್. ನೆನ್ಪಿಟ್ಕೋರಿ, ಅವ್ನು ಎಲ್ಲಿ ಹಾಕಿರ್ತಾನಪ್ಪ ಅಂತಂದ್ರೆ ಪಾಂಫ್ರೆಟ್ ಕ್ಯಾಸಲ್ ಅನ್ನೋದ್ರೊಳಗೆ ಇಂಪ್ರಿಸನ್ ಮಾಡಿರ್ತಾರ ಅಥವಾ ಸರಿಯಾಗಿ ಹಿಡಿದಿರ್ತಾರ ಅವನು, ಅಲ್ಲಿ ಇಟ್ಟಿರ್ತಾರ, ಬಂಧನ ಮಾಡಿ ಅಲ್ಲಿ ಇಟ್ಟಿರ್ತಾರ ಅವನು. ಓಕೆ, where he reflects on his downfall. A conspiracy against Henry IV leads to Richard's murder. Exton, seeking to please Henry, kills Richard but is condemned for his act. The play ends with Henry IV expressing regret and vowing to make a pilgrimage to Aton for Richard's death. ಸೊ ನೋಡ್ರಿ ಏನಾಗತ್ತಪ್ಪ ಅಂತಂದ್ರೆ ರಿಚರ್ಡ್ ಇದ್ದಾವ ಈ ಪಾಂಫ್ರೆಟ್ ಕ್ಯಾಸಲ್ ಒಳಗೆ ಇರ್ತಾನ. ಸೊ ಅವನು ಅಲ್ಲಿ ಬಂಧನ ಮಾಡಿ ಇಟ್ಟಿರ್ತಾರ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಅ ಕಾನ್ಸ್ಪಿರಸಿ ಅಗೇನ್ಸ್ಟ್. ಸೊ ಕಾನ್ಸ್ಪಿರಸಿ ಅಂದ್ರೆ ಏನು,
ಸಂಚು ಮಾಡ್ತಾರ ಯಾರ ವಿರುದ್ಧ, ಹ್ಯಾನ್ರಿ IV ವಿರುದ್ಧ ಒಂದು ಸಂಚನ ಮಾಡಿ ಹೆಂಗಾರ ಮಾಡಿ ರಿಚರ್ಡ್ನ ಮರ್ಡರ್ ಮಾಡ್ಬೇಕಂತ ಹೇಳಿ ರಿಚರ್ಡ್ II ಮರ್ಡರ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಆಗ್ತಾರೆ. ಯಾರು ಹಾಕ್ತಾರೆ ಪ್ಲಾನ್ ಅಪ್ಪ ಅಂತಂದ್ರೆ ಸ್ಪೆಷಲಿ ಇಲ್ಲಿ ಇವ ಎಕ್ಸ್ಟರ್ನ್ ಮತ್ತು ಹ್ಯಾನ್ರಿ IV ನೋಡ್ರಿ ನೆನ್ಪಿಟ್ಕೋರಿ ಯಾರಪ್ಪ ಅಂದ್ರೆ ಇಲ್ಲಿ ಎಕ್ಸ್ಟರ್ನ್ ಮತ್ತು ಹ್ಯಾನ್ರಿ IV ಇಬ್ರು ಮಂದಿ ಕೂಡಿ ಏನು ಮಾಡ್ತಾರೆ ಅಂದ್ರೆ ರಿಚರ್ಡ್ನ ಮರ್ಡರ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಹಂಗ ಅಲ್ಲಿ ರಿಚರ್ಡ್ II ಸಾಯ್ತಾನ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ದ ಪ್ಲೇ ಎಂಡ್ಸ್ ನೋಡ್ರಿ ಕಿಲ್ಸ್ ರಿಚರ್ಡ್ ಬಟ್ ಈಸ್ ಕಂಡೆಮ್ಡ್ ಫಾರ್ ಹಿಸ್ ಆಕ್ಟ್. ಕಂಡೆಮ್ಡ್ ಅಂದ್ರೆ ಅವನ ಒಂದು ಏನು ಹಿಂಗೆ ಮಾಡಬಾರ್ದಾಗಿತ್ತು ಅನ್ನೋದೊಂದು ಹೆಸರು ಇಡ್ತಾರೆ, ಅಥವಾ ಅವನ ಒಂದು ಅವ್ನು ಮಾಡಿದ ತಪ್ಪಂತ ಹೇಳಿ ಎಲ್ಲರೂ ಅವನ ಮೇಲೆ ಬರ್ತಾರೆ. ಆದ್ರೆ ಅದನ್ನ ಇಬ್ರು ಮಂದಿ ಕೂಡಿ ಮಾಡಿರ್ತಾರೆ. ಯಾರು ಹ್ಯಾನ್ರಿ IV ಮತ್ತು ಎಕ್ಸ್ಟರ್ನ್ ಇಬ್ರು ಮಂದಿ ಕೂಡಿ ಮಾಡ್ತಾರೆ. ಎಕ್ಸ್ಟರ್ನು ಕೊಲೆ ಎದಕ್ಕೆ ಮಾಡ್ತಾನಪ್ಪ ಅಂತಂದ್ರೆ ಹ್ಯಾನ್ರಿನ ಪ್ಲೀಸ್ ಮಾಡಕ್ಕ, ಅಂದ್ರೆ ಹ್ಯಾನ್ರಿ ಕಡೆ ಚಲೋ ಅನ್ಸ್ಕೋಬೇಕಲ್ಲ. ಇನ್ನು ಮುಂದಿನ ರಾಜ ಯಾರಾಗಿರ್ತಾರೆ ಈಗ ಅಲ್ಲಿ ಹ್ಯಾನ್ರಿ IV ಆಗಿರ್ತಾನೆ. ಸೊ ಅವ್ನಿಗೆ ಒಳ್ಳೆ ಒಬ್ಬ ಪ್ರತಿನಿಧಿ ಆಗಬೇಕು ಅಥವಾ ಅವ್ನ ಕಣ್ಣಾನ ಉಳಿಬೇಕಂತ ಹೇಳಿ ರಿಚರ್ಡ್ II ಮರ್ಡರ್ ಮಾಡ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಹ್ಯಾನ್ರಿ IV ಒಂದು ಸ್ವಲ್ಪ ದುಃಖ ಆಗ್ತದ್ರಿ. ದುಃಖ ಆಗ ನಾವು ಏನು ಮಾಡ್ತಾನೆ ಅಂದ್ರೆ ಒಂದು ಶಪಥ ತಗೋತಾನೆ. ಏನಪ್ಪ ಅಂತಂದ್ರೆ ಪಿಲಿಗ್ರಿಮೇಜ್ ಟು ಅಟನ್ ಫಾರ್ ರಿಚರ್ಡ್ಸ್ ಡೆತ್. ಸೊ ಅಟನ್ಗೆ ಹೋಗಿ ಅಟನ್ ಅನ್ನೋದು ಒಂದು ಭಾಳ ಒಂದು ಒಳ್ಳೆ ಸ್ಥಳ. ಈಗ ನಮ್ಮಲ್ಲಿ ಹಂಗ ಈ ದೇವಾಲಯಗಳು ಇರ್ತಾವೆ ನೋಡ್ರಿ, ಆ ರೀತಿ ಈ ಪ್ರಯಾಗ್ರಾಜ್ ಆಗಿರ್ಬೋದು, ಓಕೆ, ಕಾಶಿ ಆಗಿರ್ಬೋದು, ರಾಮೇಶ್ವರ ಆಗಿರ್ಬೋದು, ಅಲ್ಲಿ ಹೋಗಿ ನಾವು ಹಿಂಗೆ ಸ್ವಲ್ಪ ಸ್ನಾನ ಏನೋ ಮಾಡ್ಕೊಂಡ್ರೆ ಎಲ್ಲ ಪಾಪಗಳು ತೊಳಿತಾವಲ್ಲ, ಅಥವಾ ದೇವರಿಗೂ ನಮಸ್ಕಾರ ಮಾಡಿದ್ರೆ ಪಾಪಗಳು ಹೋಗ್ತೇವೆ ಅಂತದಲ್ಲ, ಅದೇ ರೀತಿ ಇಲ್ಲಿ ಇವ ಪಿಲಿಗ್ರಿಮೇಜ್ ಟು ಅಟನ್ ಅನ್ನೋ ಒಂದು ಊರಿಗೆ ಹೋಗ್ತಾನ. ಓಕೆ, ರಿಚರ್ಡ್ನ ಒಂದು ಸಾವಾದ ನಂತರ. ಇದಿಷ್ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ರಿಚರ್ಡ್ II ಬಹಳಷ್ಟು ಈಸಿ ಮ್ಯಾನರ್ ಒಳಗೆ ಬಹಳಷ್ಟು ಟಾಪಿಕ್ಸ್ನ ಈಸಿಯಾಗಿ ಹೇಳಿದ್ದೀನಿ ನಿಮ್ಗೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್ಸ್. ಎಕ್ಸಾಮ್ ಒಳಗೆ ಇದೇ ರೀತಿ ಆಕ್ಟ್ 1, ಆಕ್ಟ್ 2, ಆಕ್ಟ್ 3, ಆಕ್ಟ್ 4, ಆಕ್ಟ್ 5 ಪಾಯಿಂಟ್ಸ್ ಹಾಕಿ ಬರೀರಿ. ಆರಾಮ್ಸೆ ಒಂದು 3 ಪೇಜ್ ಆಗ್ತದ್ರಿ. ಡೋಂಟ್ ವರಿ, ಇಟ್ ಈಸ್ ವೆರಿ ಈಸಿ. ಇನ್ನು 5 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಡಿಸ್ಕಸ್ ದ ಥೀಮ್ ಆಫ್ ಕಿಂಗ್ಶಿಪ್ ಇನ್ ರಿಚರ್ಡ್ II ವಿತ್ ರೆಫರೆನ್ಸ್ ಟು ರಿಚರ್ಡ್ಸ್ ಬಿಲೀಫ್ ಇನ್ ದ ಡಿವೈನ್ ರೈಟ್ ಟು ರೂಲ್. ಸೊ ಇಲ್ಲಿ ಕಿಂಗ್ಶಿಪ್ ರಿಚರ್ಡ್ II ಯಾವ ರೀತಿ ರಾಜ ಇದ್ದ, ಆಮೇಲೆ ರಿಚರ್ಡ್ ಏನೋ ಒಂದು ಬಿಲೀವ್ ಮಾಡ್ತಿದ್ದ ಅಂದ್ರೆ ಡಿವೈನ್ ರೈಟ್ ಟು ರೂಲ್, ರಾಜನ ಮಗ ರಾಜನಾಗಬೇಕು ಅಥವಾ ಮೊದ್ಲಿಂದ್ರ ಬಂದು ನಡ್ಕೊಂಡು ಬಂದೈತಿ, ಅದಕ್ಕೆ ಆ ರೂಲ್ ನಾವು ಫಾಲೋನ ಮಾಡ್ಬೇಕು ಅನ್ನೋದು ರಿಚರ್ಡ್ II ಅಂತ ತಲೆಯಾಗಿರ್ತೈತಿ. ಅದು ಯಾವ ರೀತಿ ಅಂತಂದು ಹೇಳಿ ನೀವು ಡಿಸ್ಕಸ್ ಮಾಡಂತ ಹೇಳ್ಯಾರ. ನೆಕ್ಸ್ಟ್ 2ನೇ ಪಾಯಿಂಟ್ ಏನ್ರಿ, ಅನಲೈಸ್ ದ ಕ್ಯಾರೆಕ್ಟರ್ ಆಫ್ ರಿಚರ್ಡ್ II ಆ್ಯಂಡ್ ಹೀಸ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಔಟ್ ದ ಪ್ಲೀ. ಸೊ ಇಲ್ಲಿ ಕಿಂಗ್ ರಿಚರ್ಡ್ II ಕ್ಯಾರೆಕ್ಟರ್ ಬಗ್ಗೆ ಬರ್ರಿ, ಆಮೇಲೆ ಅವ್ನು ಹೆಂಗೆ ಬದಲಾಕೊಂಡು ಬರ್ತಾನೆ ಅನ್ನೋದ್ರ ಬಗ್ಗೆನೂ ಕೂಡ ಬರ್ರಿ ಅಂತಂದು ಹೇಳ್ತಾರೆ. How does Shakespeare portray the conflict between personal loyalty and political necessity in Richard II? So Shakespeare ಪರ್ಸನಲ್ ಲಾಯಲಿಟಿ ಮತ್ತು ಪೊಲಿಟಿಕಲ್ ನೆಸೆಸಿಟಿ ಹೆಂಗೈತಿ ರಿಚರ್ಡ್ II ಒಳಗೆ. ಪರ್ಸನಲ್ ಲಾಯಲಿಟಿ ಅಂದ್ರೆ ಏನು ನೋಡ್ರಿ, ನಾ ಭಾಳ ನಿಯತ್ತದೇನು ರಾಜನಿಗೆ, ಓಕೆ, ಅವನ ಜೊತೆನೇ ಇರ್ತಾನೆ ಯಾವಾಗ, ಅವ್ನು ರಾಜ ಸಾಯೋವರೆಗೂ ನಾವು ಜೊತೆ ಇರ್ತಾನೆ. ಆದರೆ ಇನ್ನೊಂದು ಕಡೆ ಒಂದಿಷ್ಟು ಮಂದಿ ನಿಯತ್ತಿರಂಗಿಲ್ಲ. ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಗಿಬಿಡ್ದು, ಅವರು ಕೂಡ ತಮ್ಮ ಪಾರ್ಟಿನ ಚೇಂಜ್ ಆಗ್ತಾರೆ. ಯಾರ ಒಂದು ರೂಲಿಗೆ ಬರ್ತಾರಲ್ಲ ಅವರ ರೂಲಿಗೆ ಅವ್ರ ಸಪೋರ್ಟಿಗೆ ಹೋಗುವಂಥದ್ದು ಪೊಲಿಟಿಕಲ್ ನೆಸೆಸಿಟಿ ಅಂತಂದು ಹೇಳಿ. ಸೊ ಈ ಒಂದು ಥೀಮ್ಸ್ಗಳನ್ನು ಹೆಂಗೆ ತೋರಿಸ್ಯಾರ ಅನ್ನೋದು ನೀವು ಹೇಳಬೇಕಿಲ್ಲಿ. ಹೆಂಗೆ ಹೇಳ್ತೀರಿ? ಥ್ರೂ ದ ಕ್ಯಾರೆಕ್ಟರ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಸ್ ಅದಾವ. ಆ ಕ್ಯಾರೆಕ್ಟರ್ಸ್ ಮೂಲಕ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಹೇಳಬೇಕು. ಓಕೆ, ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್. ಓಕೆ, ಸೊ ಕೀಪ್ ದಟ್ ಇನ್ ಮೈಂಡ್. ನೆಕ್ಸ್ಟ್ ನೋಡ್ರಿ, ಅನಲೈಸ್ ದ ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ ಮೂಲಕ ನೀವು ಹೇಳಬೇಕಾಗ್ತೈತಿ. ನೆಕ್ಸ್ಟ್ 4th ಒನ್ ನೋಡ್ರಿ, ಎಕ್ಸಾಮಿನ್ ದ ರೋಲ್ ಆಫ್ ಪ್ರೊಫೆಸಿ ಆ್ಯಂಡ್ ಸಿಂಬಾಲಿಸಮ್ ಇನ್ ದ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ರಿಚರ್ಡ್ಸ್ ಸ್ಪೀಚಸ್. ಸೊ ರಿಚರ್ಡ್ ಒಂದು ಮಾತಿನೊಳಗೆ ಅವನು ಪ್ರೊಫೆಸಿ ಮತ್ತು ಒಂದು ಸಿಂಬಾಲಿಸಮ್ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಹೇಳಿದಾರೆ. ನೀವು ನನಗೆ ಗೊತ್ತಿದ್ದು 100% 10 ಮಾರ್ಕ್ಸಿಗೆ ಕ್ವಶನ್ ಇತ್ತಪ್ಪ ಅಂತಂದ್ರೆ ಅವ್ರು ಏನು ಬೇಕಾದ ಕೇಳ್ರಿ, ನೀವೇನು ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ರೈಟ್ ದ ಸಮ್ಮರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಅಷ್ಟೇ ಮಾಡಿರಿ, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ನಾನು ನಿಮ್ಗೆ ಹೇಳಿದ್ದು ಈಗ ಸಮ್ರಿ ಮೂಲಕನೇ ಹೇಳೀನಿ. ಸೊ ಸಮ್ರಿ ಬರೆದ್ರಪ್ಪ ಅಂತಂದ್ರೆ ನಡೀತಿ. ಆಮೇಲೆ ಇನ್ನೊಂದು ಏನು ಮಾಡ್ರಪ್ಪ ಅಂತಂದ್ರೆ ಪಾಯಿಂಟ್ಸ್ ವೈಸ್ ಬಡ್ರಿ, ಅಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಪಾಯಿಂಟ್ಸ್ ವೈಸ್ ಬರೆದ್ರಪ್ಪ ಅಂದ್ರೆ ನಿಮ್ಗೆ ಈಸಿ ಆಗ್ತದ್ರಿ. So keep that in mind my dear students. So points wise it is very important. Next, compare and contrast the leadership compare and contrast the leadership style of Richard II and Henry Bolingbroke. So Richard II ಮತ್ತು ಹ್ಯಾನ್ರಿ ಬೋಲಿಂಗ್ಬ್ರೋಕ್ ನಡಕ ಲೀಡರ್ಶಿಪ್ ಯಾವ ರೀತಿ ಇತ್ತು, ಓಕೆ, ರೂಲ್ ಮಾಡುವಂಥ ಲೀಡರ್ಶಿಪ್ ಯಾವ ರೀತಿ ಇತ್ತು, ಯಾವ ರೀತಿ ಕ್ಯಾರೆಕ್ಟರ್ಗಳು ಇದ್ದು ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದು ಹೇಳಿ ಕೇಳಿದಾರೆ. 5 ಕ್ವಶನ್ ರೀ, 10 ಮಾರ್ಕ್ಸ್ನು ಬರ್ಬೋದು ಇವ, ಅಥವಾ ಇವನ್ನ 5 ಮಾರ್ಕ್ಸ್ನು ಕೇಳ್ಬೋದು, ಹೆಂಗೂ ಕೇಳ್ಬೋದು ಅವರು. ಸೊ ಇಲ್ಲಿ ನೆನ್ಪಿಟ್ಕೋರಿ, ಸಾರಿ. ಸೊ ಯಾವ ಅಂತಂದು ಹೇಳಿ ನೋಡ್ರಿ, ಮೊದಲಿಗೆ
ಫಸ್ಟ್ ಆಫ್ ಆಲ್ ಇದು ಕ್ವಶನ್ ನೋಡ್ರಿ, ವೈ ಡಸ್ ಕಿಂಗ್ ರಿಚರ್ಡ್ ಸೆಕೆಂಡ್ ಬ್ಯಾನಿಶ್ ಬೌಲಿಂಗ್ ಬ್ರೋಕ್ ಆ್ಯಂಡ್ ಮೊಬ್ರೆ. ಸೊ ಬೌಲಿಂಗ್ ಬ್ರೋಕ ಮತ್ತು ಮೊಬ್ರೆನ ಎದಕ್ಕೆ ಬ್ಯಾನಿಶ್ ಮಾಡ್ತಾರ? ಅವ್ರು ನಿಮ್ಗೆ ಆಕ್ಟ್ 1 ಒಳಗೆ ಹೇಳಿದ್ ನೀವು ಓಪನ್ ಆಗಿ ಓಡ್ದು ಏನಾಗ್ತೈತಿ, ಬೌಲಿಂಗ್ ಬ್ರೋಕ ಮತ್ತು ಮೊಬ್ರೆ ಜಗಾಡ್ತಿರ್ತಾರೆ. ಯಾರ ಸಂಬಂಧ? ಜಾನ್ ಆಫ್ ಗಾಂಡ್ ಸಂಬಂಧ ಜಗಳ ಆಗಿರ್ತೈತಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಹುಣ್ಣಾಗಿಲ್ಲ, ಬಟ್ ನೀವು ನೆನಪಿಟ್ಕೊರೋದು. ಓಕೆ, ನೆಕ್ಸ್ಟ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಾನ್ ಗಾಂಡ್ ಸ್ಪೀಚ್ ಇನ್ ಆಕ್ಟ್ ನಂಬರ್ 2 scene 1, ದ ಬ್ಲೆಸ್ಡ್ ಪ್ಲಾಟ್, ದಿಸ್ ಅರ್ತ್, ದಿಸ್ ರೆಲ್ಮ್, ದಿಸ್ ಇಂಗ್ಲೆಂಡ್. ಅದು ಏನು ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಭಾಳ ತನ ಮಾಡಿದೇನ, ಅದನ್ನೂ ನೋಡ್ರಿ. How does the garden scene, Act 3 scene 4, reflect the state of Richard's kingdom? ಆಮೇಲೆ what role does the concept of identity play in Richard II's deposition? Why does Henry IV regret Richard's death at the end of the play? So Richard II ಯಾವ ರೀತಿ ಒಂದು ಹ್ಯಾನ್ರಿ IV ಸಾವನ್ನ ಒಂದು ದುಃಖ ವ್ಯಕ್ತಪಡಿಸ ಅನ್ನೋದ್ರ ಬಗ್ಗೆ, ಸಾರಿ ಹ್ಯಾನ್ರಿ IV ಇದ್ದವ ರಿಚರ್ಡ್ನ ಒಂದು ಸಾವನ್ನ ಹೆಂಗೆ ಒಂದು ದುಃಖ ವ್ಯಕ್ತಪಡಿಸ ಅನ್ನೋದ್ರ ಬಗ್ಗೆ ಒಂದು 5 ಮಾರ್ಕ್ಸಿಗೆ ಬರೀರಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಅವ್ನು ದುಃಖ ವ್ಯಕ್ತಪಡಿಸೋ ಸರ್ ಬರೀ 2 ಮಾರ್ಕ್ಸಿಗೆ ಬರೀಬೋದಲ್ರಿ ಅನ್ಕೋಕ್ ಹೋಗ್ಬೇಡ್ರಿ. ಅದು ನೀವು ಸ್ಟಾರ್ಟಿಂಗ್ನಿಂದ ಎಲ್ಲನೂ ಬರ್ದು ಲಾಸ್ಟ್ಗೆ ಆ ದುಃಖ ಹೆಂಗೆ ವ್ಯಕ್ತಪಡಿಸ ಅನ್ನೋದ್ರ ಬಗ್ಗೆ ನೀವು ಬರಿಬೋದಲ್ಲಿ. ಓಕೆ, ಸೊ 2 ಮಾರ್ಕ್ಸಿಗೆ ಆನ್ಸರ್ ಬರೆಯಕ್ಕೆ ಹೋಗ್ಬೇಡ್ರಿ. 5 ಮಾರ್ಕ್ಸಿಗೆ ಮಿನಿಮಮ್ 1.5 ಪೇಜ್ ಬರಿಬೇಕು ನೀವು. ಅದಕ್ಕೆ 5 ಮಾರ್ಕ್ಸಿಗೆ. ಆಮೇಲೆ 10 ಮಾರ್ಕ್ಸಿಗೆ 3.5 ಅಥವಾ 4 ಪೇಜ್ ಆಗೋದು ಕಂಪಲ್ಸರಿ ಆಗಿರ್ಬೇಕ್ರಿ. ಯಾಕಂದ್ರೆ ಇದ್ರೊಳಗೆ ನಿಮ್ಮದು ಇಂಟ್ರೊಡಕ್ಷನ್ ಹೋಗ್ತೈತಿ, ಆಮೇಲೆ ಈ ಪಾಯಿಂಟ್ಸ್ ಹೋಗ್ತಾವ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಷನ್ ನಿಮ್ಗೆ ಪಾಯಿಂಟ್ಸ್ ಹೋಗ್ತಾವ್ರಿ. ಆಮೇಲೆ ಏನಪ್ಪಾ ಅಂತಂದ್ರೆ ಕಂಕ್ಲೂಷನ್. ಇವಿಷ್ಟು ಮಾಡ್ರಪ್ಪ ಅಂತಂದ್ರೆ ನೀವು 110% ನಿಮ್ಗೆ ಒಂದು 10ಕ್ಕೆ ಒಂದು 8 ಅಥವಾ 9 ಕೊಡ್ಬೋದು. ಅದು ನೀಟಾಗಿ ಬರ್ದಿರಬೇಕು. ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಂಡ್ ರೈಟಿಂಗ್ನ ಸರಿ ಇಟ್ಕೋರಿ. ಸೊ ನಿಮ್ಗೆ ಮಾರ್ಕ್ಸ್ ಚಲೋ ಬೀಳ್ತಾವ ಅಂತಂದು ಹೇಳ್ತೀನಿ. ಎಸ್, ಇವತ್ತಿನೊಂದು ವಿಡಿಯೋ ಒಳಗೆ ನಿಮಗೆ ಬಹಳಷ್ಟು ಡೀಟೇಲ್ ಆಗಿ ನೀವು ಹೇಳಿದಕ್ಕನ ಈ ವಿಡಿಯೋ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಡೀಟೇಲ್ ಆಗಿ ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ. ಓಕೆ, ಮತ್ತೊಮ್ಮೆ ನಿಮಗೆ ಸಮರಿ ಮತ್ತೆ ಯಾವ ಬೇಕು ಟಾಪಿಕ್ ಅನ್ನೋದ್ರ ಬಗ್ಗೆ ಹೇಳಿದ್ರಪ್ಪ ಅಂತಂದ್ರೆ 110% ಆ ಟಾಪಿಕ್ಗಳ ಮೇಲೆ ವಿಡಿಯೋನ ಮಾಡ್ತೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ಆ್ಯಂಡ್ ಲೈಕ್ ದಿ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.